ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು ಮತ್ತೊಮ್ಮೆ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಸುಭಾಷ್ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವರಿಗೂ, ನಮ್ಮೆಲ್ಲ ಆತ್ಮ ಬಂಧುಗಳಿಗೂ ನಾನು ಪ್ರೀತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ. ಹಾಗೂ ಮುಖ್ಯಸ್ಥರಾದ ರಂಗನಾಥ್ ಸರ್ ಅವ್ರಿಗೂ ನಾನು ನಮಸ್ಕಾರಗಳನ್ನು ತಿಳಿಸಿ, ಎಲ್ಲ ಆತ್ಮ ಬಂಧುಗಳಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆತ್ಮ ಬಂಧುಗಳೇ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇರೋರೆಲ್ಲಾನು ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದೀರಾ ಅಂತ ಗೊತ್ತಾಗ್ತಿದೆ. ವೆರಿ ನೈಸ್. ನೆನ್ನೆ ಎಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ, ಏನೇನೆಲ್ಲ ತಿಂಡಿ ತಿನಿಸುಗಳನ್ನ ಮಾಡಿದ್ರಿ ಅನ್ನೋದನ್ನ ನಂತರದ ಆ ಸಮಯದಲ್ಲಿ ಮಾತಾಡೋಣ. ಆದ್ರೆ ಇವಾಗ ತಡ ಮಾಡದೆ ನಾವೆಲ್ಲರೂ ನೇರವಾಗಿ ಕೂತ್ಕೊಂಡ್ಬಿಡೋಣ. ನಮ್ಮ ಡಾಕ್ಟರ್ ಯಶೋಧ ಅವರು ನಮ್ಗೆ ಇಲ್ಲಿ ಧ್ಯಾನವನ್ನ ಮಾಡಿಸ್ತಾರೆ. ಹಾಗಾಗಿ ಅದರ ನಂತರ ಒಂದು ಮ್ಯಾಜಿಕ್ ಬುಕ್ ಅನ್ನುವಂಥ ಒಂದು ಏನಿದೆ ಅದರಲ್ಲಿ ತಾತ್ಪರ್ಯ, ಅದೆಲ್ಲ ಸ್ವಾರಸ್ಯಕರವಾದಂತಹ ಒಂದು ವಿಷಯವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಲಿದ್ದಾರೆ ನಮ್ಮ ಡಾಕ್ಟರ್ ಯಶೋಧ ಅವರು. ಸೊ ಅದ್ಭುತವಾದ ವಿಷಯ, ನಾವೆಲ್ಲರೂ ತಿಳ್ಕೊಳ್ಳೋಣ. ಅವರು ಕೂಡ ಅದ್ಭುತವಾಗಿ ಮಾತಾಡ್ತಾರೆ. ಸೊ ಎಲ್ಲರನ್ನು ಕೇಳೋಣ ಅಂತ ಹೇಳ್ತಾ, ಓಕೆ, ಇವಾಗ ಎಲ್ಲರೂ ನೇರವಾಗಿ ಕೂತ್ಕೊಳ್ಳೋಣ. ನಿಮ್ಮ ಕನ್ನಡಕಗಳನ್ನ ಪಕ್ಕಕ್ಕೆ ತೆಗೆದಿಡಿ. ಒಂದು ಲೋಟ ನೀರನ್ನ ಸೇವಿಸೋರು ಖಂಡಿತವಾಗಿ ಒಂದು ಲೋಟ ನೀರನ್ನ ಸೇರಿಸಿ ನಮ್ಮ ಡಾಕ್ಟರ್ ಯಶೋಧ ಅವರು ಕಂಟಿನ್ಯೂ ಮಾಡ್ತಾರೆ. ಮೇಡಮ್, ಪ್ಲೀಸ್ ಓವರ್ ಟು ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ. ಎಲ್ಲರೂ ಸ್ಥಿರ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನೀರು ಕುಡಿಯೋರಿದ್ರೆ ಸ್ವಲ್ಪ ನೀರನ್ನ ಕುಡಿದು ಕಾಲುಗಳನ್ನ ಸುಖಾಸನದಲ್ಲಿ ಮಾಡಿ. ನೆಲದಲ್ಲಿ ಕುತ್ಕೊಳ್ಳೋರು ಒಂದು ಮ್ಯಾಟ್ ಅಥವಾ ಬೆಡ್ ಸ್ಪ್ರೆಡ್ ಏನಾದ್ರೂ ಹಾಕೊಳ್ಳಿ. ನೇರವಾಗಿ ನೆಲದ ಮೇಲೆ ಕುತ್ಕೊಳ್ಬೇಡಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ಮುಖದಲ್ಲಿ ಕಿರು ಮಂದಹಾಸವಿರಲಿ. ಯಾವುದೇ ನೋವಿದ್ರೂ, ಮನಸ್ಸಿಗೆ ಯಾವುದೇ ಘಾಸಿ ಇದ್ರೂ ಮುಖದಲ್ಲಿ ಮಾತ್ರ ತುಸು ಮಂದಹಾಸ ಇದ್ರೆ ಆ ಮಂದಹಾಸ ನಮ್ಮ ಮನಸ್ಸಿಗೆ ಆಹ್ಲಾದವನ್ನ ನೀಡುತ್ತೆ. ಯಾರ ಹತ್ರ ಆದ್ರೂ ಪಿರಮಿಡ್ ಕ್ಯಾಪ್ ಇದ್ರೆ ಕ್ಯಾಪ್ ಅನ್ನ ಉಪಯೋಗಿಸಬಹುದು. ಹಾಗೇನೆ ಕನ್ನಡಕಗಳಿದ್ರೆ ಕನ್ನಡಕಗಳನ್ನ ತೆಗೆದಿಟ್ಬಿಡಿ. ಧ್ಯಾನ ಮಾಡ್ತಾ ಮಾಡ್ತಾ ಕನ್ನಡಕ ನಮ್ಮ ಮುಖದ ಮೇಲೆ ಭಾರ ಆಗ್ಬಾರ್ದು. ಹಾಗೆಯೇ ಇವತ್ತು ಒಂದು ಧ್ಯಾನವನ್ನ ಮಾಡೋಣ. 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ. ಎಡಗಾಲ ಮೇಲೆ ಪಾದನ್ನ, ಬಲ್ಗಾಲು ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ಹೊಸಬರು ಯಾರಾದ್ರೂ ಇದ್ರೆ ಕಾಲುಗಳು ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ಚೇರಲ್ಲಿ ಕುತ್ಕೊಳ್ಳೋರು ಇಳಿಬಿಟ್ಟಂತ ಕಾಲುಗಳನ್ನ, 2 ಕೈಗಳ ಬೆರಳುಗಳನ್ನ ಹೀಗೆ ಕೂಡಿಸ್ಕೊಳ್ಳಿ ಒಂದಕ್ಕೊಂದು. ಹೀಗೆ ಉಷಾಸ್ ಮುದ್ರೆ, ಇದು ಉಷಾಸ್ ಮುದ್ರೆ. ಹೀಗೆ ಒಂದಕ್ಕೊಂದು ಕೂಡಿಸ್ಕೊಳ್ಳಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ. ಎಲ್ಲರೂ ಮೈಕ್ ಆಫ್ ಮಾಡ್ಕೊಳ್ಬಿಡಿ ದಯವಿಟ್ಟು. ಯಾರಾದ್ರೂ ಮೈಕ್ ಆನ್ ಆಗಿದ್ರೆ ಮಧ್ಯದಲ್ಲಿ ಶಬ್ದ ಆದ್ರೆ ಇನ್ನಿತರ ಧ್ಯಾನ ಮಿತ್ರರಿಗೆ ಅದು ತೊಂದರೆ ಆಗ್ಬಾರ್ದು. ಹಾಗಾಗಿ ಎಲ್ಲರೂ ದಯವಿಟ್ಟು ಮೈಕ್ಗಳನ್ನ ಆಫ್ ಮಾಡ್ಕೊಳ್ಳಿ. ಹೀಗೆ ಕುತ್ಕೊಂಡು 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡೋಣ. 1 ಬಾರಿ ಉಸಿರನ್ನ ಒಳ ತೆಗೆದುಕೊಳ್ಳಿ. 2 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಆಚೆ ದೀರ್ಘವಾಗಿ ಬಿಡಿ. ಮತ್ತೊಮ್ಮೆ ಉಸಿರನ್ನು ಒಳ ತೆಗೆದುಕೊಳ್ಳಿ. ಉಸಿರು ಒಳ ತೆಗೆದುಕೊಳ್ಳುವಾಗ ಹೊಟ್ಟೆ ಬಲೂನಿನಂತೆ ಉಬ್ಬಿ ಬರಬೇಕು. 2 ಸೆಕೆಂಡ್ ಕಾಲ ಹೋಲ್ಡ್ ಮಾಡಿ ಮತ್ತೆ ಉಸಿರನ್ನು ಆಚೆ ಬಿಡಿ. ಮತ್ತೊಂದು ಉಸಿರಾಟ. ನಿಧಾನವಾಗಿ ಆಚೆ ಬಿಡಿ. ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿರಲಿ. ಯಾವುದೇ ಆಲೋಚನೆಗಳು ಬೇಡ. ನಿಮ್ಮ ದೇಹ, ನಿಮ್ಮ ತಲೆಯ ಭಾಗ, ಶಿರಸ್ ಭಾಗ, ಕತ್ತಿನ ಭಾಗ ರಿಲ್ಯಾಕ್ಸ್ ಆಗಿರಲಿ. 2 ಭುಜಗಳು ರಿಲ್ಯಾಕ್ಸ್ ಆಗಿರಲಿ. ಭುಜಗಳಿಂದ ಹಿಡಿದು ಬಲಗೈ, ತೋಳುಗಳು, ಮೊಣಕೈ,
ಬೆರಳುಗಳು ಎಡಕೈ ಶೋಲ್ಡರ್ ಇಂದ ಹಿಡಿದು ಬೆರಳುಗಳವರೆಗೆ ಎಲ್ಲ ರಿಲ್ಯಾಕ್ಸ್ ಆಗಿರಲಿ. ಎದೆಯ ಭಾಗವನ್ನ ಗಮನಿಸಿ, ಎದೆಯ ಭಾಗದಲ್ಲಿ ರಿಲ್ಯಾಕ್ಸ್ ಆಗಿರಲಿ. ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಿರಲಿ. ಸೊಂಟದ ಭಾಗ, ಹಾಗೆಯೇ ಬಲಕಾಲು ಸೊಂಟದಿಂದ ಹಿಡಿದು ಪಾದದ ಹೆಬ್ಬೆರಳಿನವರೆಗೂ, ಎಲ್ಲ ಬೆರಳುಗಳವರೆಗೂ, ಹಾಗೂ ಎಡಕಾಲು, ಇಡೀ ಕಾಲು, ಮೀನಖಂಡಗಳು, ಆಂಕಲ್ ಜಾಯಿಂಟ್ಸ್, ಪಾದಗಳು, ಬೆರಳುಗಳವರೆಗೆ ರಿಲ್ಯಾಕ್ಸ್ ಆಗಿರಲಿ. ನಿಮ್ಮ ದೇಹದಲ್ಲಿ ಯಾವುದೇ ತರ ನೋವಿದ್ದರೂ ಅದು ನಾವು ಈಗ ತೆಗೆದುಕೊಳ್ಳುವ ಬ್ರಹ್ಮಾಂಡದ ವಿಶ್ವ ಪ್ರಾಣ ಶಕ್ತಿಯ ಮೂಲಕ ನಮ್ಮ ದೇಹದಲ್ಲಿ ಹರಿದು ನಮ್ಮ ದೇಹದಲ್ಲಿರುವ 82,000 ನರನಾಡಿಗಳಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ ಅದನ್ನ ರಿಮೂವ್ ಮಾಡಿ ಪ್ರಾಣಶಕ್ತಿ ಹರಿದು ಎಲ್ಲ ನೋವುಗಳು ಬುಡ ಸಮೇತವಾಗಿ ಹೋಗುವುದನ್ನ ಗಮನಿಸಿ, ನಂತರ ಸಹಜವಾದ ಸರಳವಾದ ಉಸಿರಾಟದ ಮೂಲಕ ಆನಾಪಾನಸತಿ ಧ್ಯಾನವನ್ನ ಮಾಡೋಣ. ಆನ ಎಂದರೆ ಉಚ್ಛ್ವಾಸ, ದೇಹಕ್ಕೆ ತೆಗೆದುಕೊಳ್ಳುವಂತಹ ಉಸಿರು. ಅಪಾನ ನಿಶ್ವಾಸ, ದೇಹದಿಂದ ಹೊರಬಿಡುವ ಬಿಸಿ ಉಸಿರು. ಇದೆರಡೂ ಕೂಡುವಿಕೆಯನ್ನ ನಾವು ಗಮನಿಸುತ್ತಾ ನಮ್ಮ ಪ್ರಾಣಶಕ್ತಿಯೊಂದಿಗೆ ಒಂದಾಗುವ ವಿಶ್ವ ಪ್ರಾಣಶಕ್ತಿಯನ್ನ ಬ್ರಹ್ಮರಂಧ್ರದಿಂದ ಹಿಡಿದು ನಮ್ಮ ಪಾದದವರೆಗೂ ಕೂಡ ಹರಿಯುತ್ತಿರುವುದನ್ನ ಅನುಭವಿಸುತ್ತಾ ಸರಳವಾದ ಸಹಜವಾದ ಉಸಿರಾಟದ ಮೂಲಕ ಧ್ಯಾನವನ್ನ ಮಾಡ್ತಾ ಹೋಗೋಣ. ಯಾವುದೇ ಆಲೋಚನೆಗಳು ಬೇಡ. ಕೇವಲ ನಮ್ಮ ದೇಹದಲ್ಲಿರುವ ಪ್ರತಿ ಅಂಗಾಂಗವನ್ನ ಗಮನಿಸುತ್ತಾ ಅದಕ್ಕೆ ಒಂದೊಂದು ಬಾರಿಯೂ ಥ್ಯಾಂಕ್ಸ್ ಹೇಳೋಣ, ಧನ್ಯವಾದವನ್ನ ಹೇಳೋಣ. ನಮಗೆ ಇಷ್ಟರ ಮಟ್ಟಿಗೆ ಆರೋಗ್ಯವನ್ನ ನೀಡಿರುವುದಕ್ಕೆ ಒಂದು ಕೃತಜ್ಞತಾ ಭಾವನೆಯನ್ನು ಹೊಂದೋಣ. ಇದೊಂದು ಸುಸಮಯ. ಒಂದೊಂದು ಅಂಗಾಂಗಗಳಿಗೂ ನಾವು ಕೃತಜ್ಞತೆಯನ್ನು ಹೇಳಲು ಇದು ಒಂದು ಸರಿಯಾದ ಸಮಯ. ಎಷ್ಟೇ ನೋವಿದ್ದರೂ, ಎಷ್ಟೇ ಬಾಧೆ ಇದ್ದರೂ ಅದು ನಮ್ಮ ಜೊತೆ ಇದೆ, ನಾವು ಅದರ ಜೊತೆ ಇರುತ್ತೇವೆ ಅಲ್ಲ. ಹಾಗಾಗಿ ಈಗ ಒಂದೊಂದು ಅಂಗಾಂಗಗಳಿಗೂ, ಕೈಗಳಿಗೆ, ಕಾಲುಗಳಿಗೆ, ಹೃದಯಕ್ಕೆ, ಶ್ವಾಸಕೋಶಕ್ಕೆ, ಕಿಡ್ನಿಗೆ, ಲಿವರ್ಗೆ ಎಷ್ಟು ಅಂಗಾಂಗಗಳಿದೆ, ಎಷ್ಟು ಸಂಕೀರ್ಣತೆ ಇರುವಂತಹ ಎಷ್ಟು ನಾಡಿಗಳು ನಮ್ಮ ದೇಹದಲ್ಲಿ ಇರುವಂತದ್ದು. ಅವುಗಳ ಚೈತನ್ಯದಿಂದನೇ ನಾವು ಇಷ್ಟರ ಮಟ್ಟಿಗೆ ಕುಳಿತುಕೊಂಡು ನಾವು ಜೀವನವನ್ನ ನಡೆಸ್ತಾ ಇದ್ದೇವೆ. ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸೋಣ, ಧನ್ಯತಾ ಭಾವನೆಯನ್ನ ಹೊಂದೋಣ. ಅದರೊಳಗೆ ನಾವು ಕೂಡಿಕೊಂಡಿರುವುದಕ್ಕೆ ಒಂದು ಚೈತನ್ಯವನ್ನ ತುಂಬುತ್ತಿರುವುದಕ್ಕೆ ಕೃತಜ್ಞತೆಯನ್ನು ಅರ್ಪಿಸೋಣ. ಪ್ರಾಣಶಕ್ತಿ ಬಂದಂತೆಲ್ಲ ನಮ್ಮ ಶರೀರದ ಇಡೀ ದೇಹದಲ್ಲಿ ಒಂದು ಶಕ್ತಿ, ಒಂದು ಆತ್ಮಸ್ಥೈರ್ಯ, ಮನೋಶಕ್ತಿ, ಸಂಪೂರ್ಣ ಆರೋಗ್ಯ, ಬೆನ್ನಿನ ಹುರಿಯಲ್ಲಿ ಅಡಕವಾಗಿರುವ ಎಲ್ಲಾ ಚಕ್ರಗಳು ಸಮತೋಲನವನ್ನು ಹೊಂದುತ್ತವೆ. ನರನಾಡಿಗಳು ಪ್ರಕಾಶಮಾನವಾಗಿ ಕಾಣುತ್ತವೆ. ನಮ್ಮಲ್ಲಿರುವ ಎಲ್ಲಾ ಬ್ಲಾಕೇಜಸ್ ತೊಲಗುತ್ತವೆ. ನಮ್ಮ ಪ್ರಭಾವಳಿಯು 3 ಅಡಿ ಎತ್ತರದಲ್ಲಿ, ದೂರದಲ್ಲಿ, 1 ಅಡಿ ದೂರದಲ್ಲಿ ಗಮನಿಸಿಕೊಳ್ಳುತ್ತಾ ಪ್ರಕಾಶಮಾನವಾಗಿ ಹರಿಯುವುದನ್ನು ನಾವು ಅನುಭವಿಸೋಣ. ಧ್ಯಾನ ಬಂಧುಗಳೇ, ನಾವು ಧ್ಯಾನ ಮಾಡುತ್ತಿರುವುದು ನಮ್ಮ ಸಂಪೂರ್ಣ ಆರೋಗ್ಯಕ್ಕಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಹೀಗೆ ಧ್ಯಾನವನ್ನ ಮುಂದುವರಿಸುತ್ತಾ ಹೋಗಿ.
ನಿದ್ರೆಗೆ ಜಾರಬೇಡಿ. ಧ್ಯಾನ ಎಂದರೆ ಜಾಗೃತಾವಸ್ಥೆಯಲ್ಲಿ ನಾವು ಮಾಡುವಂತಹ ಒಂದು ಉಸಿರಾಟದ ಪ್ರಕ್ರಿಯೆ. ನಿದ್ರೆಗೆ ಜಾರದಂತೆ ನಾವು ಧ್ಯಾನವನ್ನ ಮಾಡೋಣ. ಯಾವುದು ಅನುಭವಕ್ಕೆ ಬರುತ್ತೋ ಅದನ್ನ ಅನುಭವಿಸೋಣ. ಬಣ್ಣಗಳ ಕಂಡ್ರೆ ಬಣ್ಣಗಳನ್ನ ನೋಡೋಣ. ಪ್ರಕಾಶಮಾನವಾದ ಬೆಳಕು ಕಂಡ್ರೆ ಪ್ರಕಾಶಮಾನವಾದ ಬೆಳಕನ್ನ ನೋಡೋಣ. ಕತ್ತಲೆ ಬಂದರೆ ಕತ್ತಲೆಯಲ್ಲಿ ನೋಡೋಣ. ಏನೇ ಬಂದರೂ ಅದನ್ನ ಸ್ವೀಕಾರ ಮಾಡುತ್ತಾ ಉಸಿರಾಟದ ಪ್ರಕ್ರಿಯೆಯನ್ನ ಮುಂದುವರಿಸಿ.
ಕೊನೆಯ ಮಿನಿಟ್ಗಳ ಧ್ಯಾನ. ಕೊನೆಯ 1 ನಿಮಿಷ ಧ್ಯಾನ. ದೇಹ ಸ್ಥಿತಿಗೆ ಮರಳಿ ಕೊನೆಯ 30 ಸೆಕೆಂಡುಗಳು. ನಿಧಾನವಾಗಿ ದೇಹ ಸ್ಥಿತಿಗೆ ಮರಳುತ್ತಾ 5, 4, 1, 0. ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಳ್ಳಿ. ಕಾಲುಗಳ ಜೋಡಿಸಿ ವೃತ್ತಿಯನ್ನ ಬಿಡಿಸ್ಕೊಳ್ಳಿ. ಕೈಯಲ್ಲಿ ಉತ್ಪತ್ತಿಯಾದಂತಹ ಶಾಖ ಶಕ್ತಿಯನ್ನ 2 ನೇತ್ರಗಳಿಗೆ, ಕರ್ಣಮಂಡಲಗಳಿಗೆ ತೆಗೆದುಕೊಳ್ಳಿ. 5 ಸೆಕೆಂಡುಗಳ ಕಾಲ ದೇಹಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ, ಧನ್ಯವಾದವನ್ನು ಅರ್ಪಿಸಿ. ಹಾಗೆಯೇ ಈ ಭೂತಾಯಿಗೆ, ಗೋಮಾತೆಗೆ, ಪ್ರಕೃತಿ ಮಾತೆಗೆ, ನಮ್ಮ ಸೈನಿಕರಿಗೆ, ರೈತರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ, ತಂದೆ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಆಳವಾದ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.
ಎಲ್ಲಾ ಆತ್ಮ ಬಂಧುಗಳಿಗೂ ಒಟ್ಟಿಗೆ ಅದ್ಭುತವಾದ ಧ್ಯಾನ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಚಪ್ಪಾಳೆಯನ್ನ ಕೊಡ್ತಾ ಇವತ್ತಿನ ಕಾರ್ಯಕ್ರಮ ಏನಿದೆ ಅಂತ ಇಲ್ಲಿ ಒಂದು ವಿಡಿಯೋ ನಾನು ನೋಡ್ತಾ ಇದ್ದೀನಿ. ಅದ್ಭುತವಾಗಿ ಗೀತಾ ನಾಯಕ್ ಅವರು ಸೂಪರ್ ಆಗಿ ಬೀಸ್ತಾ ಇದ್ದಾರೆ. ಇದ್ರಲ್ಲಿ ಈಗ ನಂಗೆ ನೆನಪಾಗ್ತಿರೋವಂಥದ್ದು ಏನಂದ್ರೆ, ಈಗಿನ ಒಂದು ಕಾಲದಲ್ಲಿ ನಾವೆಲ್ಲರೂ ಮಿಕ್ಸಿ ಅಂತೆ ಅಥವಾ ವಾಷಿಂಗ್ ಮಿಷಿನ್ ಇವೆಲ್ಲ ತಗೊಂಡು ಅದ್ಭುತವಾಗಿ ನಾವು ಮೈಯನ್ನ ಬೆಳೆಸ್ಕೊಳ್ತಾ ಇದೀವಿ ಅಂತ ಕಡೆ ಇವರು ತುಂಬಾ ಚೆನ್ನಾಗಿ ಬೀಸ್ತಾ ಇದ್ದಾರೆ. ರಾಗಿ ಬೀಸ್ತಿದಾರೋ ಗೋಧಿ ಬೀಸ್ತಿದಾರೋ ಗೊತ್ತಿಲ್ಲ, ನಮಗ ಕೊಡಲ್ಲ. ನಮ್ಮ ಅತ್ತೆಯವ್ರು ಮಾಡ್ತಿದಾರೆ, ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ. ವೆರಿ ನೈಸ್, ಸೂಪರ್, ಒಳ್ಳೇದಾಗ್ಲಿ. ಓಕೆ, ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದಾದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸ್ವಾಧ್ಯಾಯ ಇದೆ. ಇದರಲ್ಲಿ ದ ಮ್ಯಾಜಿಕ್ ಬುಕ್ ಅಂತ ಅಂದ್ಬಿಟ್ಟು ಆ ಒಂದು ಪುಸ್ತಕದ ಒಂದು ಸ್ವಾಧ್ಯಾಯವನ್ನ ನಮ್ಮ ಡಾಕ್ಟರ್ ಯಶೋಧ ಅವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ಭುತವಾಗಿದೆ ಪುಸ್ತಕ. ಒಳ್ಳೆ ನಾವು ತಿಳ್ಕೊಳ್ಬೇಕಾದಂತ ಅಂಶಗಳು ಸಾಕಷ್ಟಿವೆ ಇದರಲ್ಲಿ. ಹಾಗಾಗಿ ಎಲ್ಲವನ್ನೂ ತದೇಕ ಚಿತ್ತರಾಗಿ ಕೇಳೋಣ ಅಂತ ಹೇಳ್ತಾ ಡಾಕ್ಟರ್ ಯಶೋಧ ಅವರ ದಯವಿಟ್ಟು ಮಾತಾಡಿ. ಥ್ಯಾಂಕ್ ಯು ಮ್ಯಾಮ್. ಪ್ರಥಮವಾಗಿ ಮಹಾವತಾರ್ ಬಾಬಾಜಿ ಅವರಿಗೆ ಹಾಗೂ ಪಿರಮಿಡ್ ಶಕ್ತಿಯನ್ನ ನಮಗೆ ಪ್ರಪಂಚದಾದ್ಯಂತ ಪರಿಚಯಿಸಿದಂತಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ಹಾಗೂ ಮಹಾವತಾರ್ ಫೌಂಡೇಶನ್ ನ ಡಾಕ್ಟರ್ ರಂಗನಾಥ್ ಗುರು ಸರ್ ಅವರಿಗೆ ಹಾಗೂ ನನ್ನ ತಂದೆ ತಾಯಿಗೆ, ಗುರು ಹಿರಿಯರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ತಮ್ಮೆಲ್ಲ ಆತ್ಮ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವಂತಹ ಯೂಟ್ಯೂಬ್ ಧ್ಯಾನ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ದಿ ಮ್ಯಾಜಿಕ್ ಅನ್ನೋ ಪುಸ್ತಕವನ್ನ ಸ್ವಾಧ್ಯಾಯವನ್ನ ತೆಗೆದುಕೊಂಡಿರೋದಕ್ಕೆ ಕಾರಣ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದರಲ್ಲಿರುವಂತಹ ಒಂದು ಸುಪ್ತವಾಗಿ ಇರುವಂತಹ ಕೆಲವೊಂದು ಫಾಲ್ಸ್ ಬಿಲೀವ್ಸ್ ಏನಿದೆ ಅದನ್ನೆಲ್ಲ ಹೊರತೆಗೆದು ನಮ್ಮ ಜೀವನವನ್ನ ಹೇಗೆ ಒಳ್ಳೆಯ ರೀತಿಯಲ್ಲಿ ಉತ್ತಮಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ಕೆಲಸವನ್ನ ಮಾಡುತ್ತೆ, ಇದು ಏನೇನು ಸೂತ್ರಗಳನ್ನ ದಿ ಮ್ಯಾಜಿಕ್ ಅನ್ನೋ ಪುಸ್ತಕದಲ್ಲಿ ಲೇಖಕರು ಉಲ್ಲೇಖ ಮಾಡಿದ್ದಾರೆ ಅನ್ನೋ ವಿಷಯದ ಬಗ್ಗೆ ಒಂದು ಕುತೂಹಲಕಾರಿಯಾಗಿ ಬಂದಂತದ್ದು ನನಗೂ ಕೂಡ, ನನ್ನ ಜೀವನದಲ್ಲೂ ಕೂಡ ಇದು ಸಾಕಷ್ಟು ಪರಿಣಾಮವನ್ನ ಬೀರಿದೆ. ಸೊ ಹಾಗಾಗಿ ಇದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನನ್ಗೆ ತುಂಬಾ ಉತ್ಸಾಹ ಇದೆ. ಹಾಗೇನೆ ನಾನು ಹೇಳುವಂತ ರೀತಿಯಲ್ಲಿ ನೀವೆಷ್ಟು ಅರ್ಥ ಮಾಡ್ಕೊಳ್ತಿರೋ ಗೊತ್ತಿಲ್ಲ, ಬಟ್ ಪುಸ್ತಕವನ್ನ ಓದ್ತಾ ಇದ್ರೆ ಅದೊಂಥರ ನಿಜವಾಗ್ಲೂ ಮ್ಯಾಜಿಕ್ ಅಂತಾನೆ ಹೇಳಬಹುದು. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ದಿ ಮ್ಯಾಜಿಕ್, ಈಗ ಮ್ಯಾಜಿಕ್ ಅಂದ್ರೆ ಏನು? ಒಂದು ಯಕ್ಷಿಣಿ, ನಾವು ಚಿಕ್ಕದ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಮ್ಯಾಜಿಕ್ ಶೋಗಳನ್ನ ನೋಡಿರ್ತೀವಿ. ಏನಾಗುತ್ತೆ ಅಲ್ಲಿ ಮ್ಯಾಜಿಕ್? ಈ ಯಕ್ಷಿಣಿಗಾರ ನಮ್ಗೆ ಏನೇನೋ ತೋರಿಸ್ತಾ ಇರ್ತಾರೆ. ಒಂದು ಹೂವನ್ನ ತೋರಿಸಿ ಕೆಂಪು ಹೂವನ್ನ ನೀಲಿ ಹೂವಾಗಿ ಪರಿವರ್ತನೆ ಮಾಡೋದು, ಅಥವಾ ನೀರನ್ನ ಜ್ಯೂಸ್ ಆಗಿ ಪರಿವರ್ತನೆ ಮಾಡೋದು, ಹಾಗೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ನೋಡ್ತಾ ನೋಡ್ತಾ ಇದ್ದಂಗೆ ಪಾರಿವಾಳಗಳನ್ನ ತೋರಿಸ್ತಾರೆ. ಎಷ್ಟು ಪರಿಣಾಮಕಾರಿಯಾಗಿ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಅದು ನಮ್ಗೆ ಬಾಲ್ಯದಲ್ಲಿ ನೋಡುವಾಗ ಬಹಳ ವಿಸ್ಮಯಕಾರಿಯಾಗಿ ಅದ್ಭುತ ರೀತಿಯಲ್ಲಿ ನೋಡ್ತಾ ಹೋಗ್ತೇವೆ. ಆ ಚಿಕ್ಕ ವಯಸ್ಸಿನಲ್ಲಿ ಅನುಭವಗಳೇ ಬೇರೆ ತರ ಇರುತ್ತೆ. ಈ ದಿ ಮ್ಯಾಜಿಕ್ ಅನ್ನೋ ಪುಸ್ತಕವನ್ನ ಲೇಖಕರು ಬರ್ದಿರುವಂತದ್ದು ರೋಂಡಾ ಬೈರ್ ನನ್ನ ಲೇಖಕರು. ಇವರು ಮೂಲತಃ ಮೆಲ್ಬೋರ್ನ್ ನಲ್ಲಿ ಇರೋರು, ಆಸ್ಟ್ರೇಲಿಯಾದ ಒಬ್ಬ ಲೇಖಕಿ, ಹಿರಿಯ ಲೇಖಕಿ ಅಂತಾನೆ ಹೇಳ್ಬೋದು. ಅವರಿಗೆ ಇವಾಗ ಒಂದು 74 ವಯೋಮಾನದವರಾಗಿರ್ತಾರೆ. ಅವರ ಜೀವನದಲ್ಲಿ ಏನ್ ನಡೀತು, ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಬಹುದು ಅಂತ ಹೇಳೋದಾದ್ರೆ, ಅವರ ಜೀವನದಲ್ಲಿ ಅವರ ತಂದೆ ದೇಹ ತ್ಯಾಗವನ್ನ ಮಾಡ್ತಾರೆ 2004ರಲ್ಲಿ. ಆವಾಗ ಅವರು ಖಿನ್ನತೆಗೆ ಒಳಗಾಗ್ತಾರೆ. ಅವರ ಬದುಕಿನಲ್ಲಿ ಬಹಳ ಕತ್ತಲೆ ಅಂತ ಅನ್ನಿಸ್ಬಿಡುತ್ತೆ. ಏನು ದಿಕ್ಕೆ ತೋಚದಂತಹ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಅವರಿಗೆ ಅವರ ಮಗಳು ಒಂದು ಪುಸ್ತಕವನ್ನ ಕೊಡ್ತಾರೆ. ದ ಸೈನ್ಸ್ ಆಫ್ ಗೆಟ್ಟಿಂಗ್ ರಿಚ್ ಅನ್ನೋ ಪುಸ್ತಕವನ್ನ ಕೊಡ್ತಾರೆ. ಅದನ್ನ ಓದಿ ಇವರು ಇನ್ಸ್ಪೈರ್ ಆಗ್ತಾರೆ. ಅವರ ಮನಸ್ಸಿನಲ್ಲಿ ಮೂಡೋಂತ ಕೆಲವೊಂದು ವಿಚಾರಗಳು ಏನಿದೆ, ಯಾಕೆ ಕೆಲವು ಜನ ಬಹಳ ರಿಚ್ ಆಗಿರ್ತಾರೆ, ಇಂತಿಷ್ಟೇ ಜನಗಳು ಪ್ರಪಂಚದಲ್ಲಿ ಬಹಳ ಸಂತೋಷವಾಗಿರ್ತಾರೆ, 99% ಜನ ತುಂಬಾ ಪಡ್ತಾ ಇರ್ತಾರೆ, ಜೀವನದಲ್ಲಿ ಸುಖಿಗಳಾಗಿರಲ್ಲ, ಒಂದ್ರ ಮೇಲೆ ಒಂದು ದುಃಖವನ್ನ ಅನುಭವಿಸ್ತಾ ಇರ್ತಾರೆ. ಆಮೇಲೆ ಆರೋಗ್ಯ ವಿಷಯದಲ್ಲೂ ಕೂಡ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ. ಯಾಕೆ ಅಂತ ತಿಳ್ಕೊಳ್ತಾ ಹೋಗ್ತಾರೆ. ಅದ್ರ ಪ್ರಕಾರ ಅವರು
ಕಂಡುಕೊಳ್ಳೋ ಸತ್ಯ ಏನು ಅಂತಂದ್ರೆ ಅವರು ಮೂಲತಃ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಟೆಲಿವಿಷನ್ ಲೋಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಒಂದು ಪುಸ್ತಕವನ್ನ ಬರೀತಾರೆ, ದಿ ಸೀಕ್ರೆಟ್ ಅನ್ನೋ ಒಂದು ಪುಸ್ತಕ 2006ರಲ್ಲಿ ಬರೀತಾರೆ. ಅವರ ಇನ್ನು ಕೆಲವಾರು ಲೇಖನಗಳಿದೆ, ಹಾಗೇನೆ ಪುಸ್ತಕಗಳು, ಮತ್ತಷ್ಟು ಪುಸ್ತಕಗಳು ಅಂತಂದ್ರೆ ದಿ ಪವರ್ ಅನ್ನೋ ಪುಸ್ತಕ 2009ರಲ್ಲಿ ಪ್ರಕಟ ಆಗುತ್ತೆ. ದಿ ಮ್ಯಾಜಿಕ್ ಅನ್ನೋ ಪುಸ್ತಕ 2012ರಲ್ಲಿ ಪ್ರಕಟ ಆಗುತ್ತೆ. ಹೀರೋ ಅನ್ನೋ ಪುಸ್ತಕವನ್ನ ಬರೀತಾರೆ, ಅದು 2013ರಲ್ಲಿ ಬರುತ್ತೆ. ದ ಗ್ರೇಟೆಸ್ಟ್ ಸೀಕ್ರೆಟ್ ಅನ್ನೋ ಪುಸ್ತಕವನ್ನ ಬರೀತಾರೆ, ಅದು 2020ರಲ್ಲಿ ಪ್ರಕಟ ಆಗುತ್ತೆ. ಅವರ ಇನ್ನೊಂದು ಪುಸ್ತಕ ಅಂತಂದ್ರೆ ದಿ ಸೀಕ್ರೆಟ್ ಟು ಲವ್, ಹೆಲ್ತ್ ಅಂಡ್ ಮನಿ ಅಂತ 2022ರಲ್ಲಿ ಪ್ರಕಟ ಆಗುತ್ತೆ. ಅದರಲ್ಲಿ ನಿಮ್ಗೆ ಒಂದು ಪುಸ್ತಕ ತೋರಿಸೋದು ಅಂತಂದ್ರೆ ಇದು ಸೀಕ್ರೆಟ್ ಅನ್ನೋ ಪುಸ್ತಕ. ಇದು ರ್ಯಾಪರ್ ಹೋಗ್ಬಿಟ್ಟಿದೆ, ನನ್ನಲ್ಲಿ ಇದೆ. ಇದು ಇಂಗ್ಲಿಷ್ ವರ್ಷನ್, ದಿ ಸೀಕ್ರೆಟ್. ಇದರಲ್ಲಿ ಆದಷ್ಟು ಅಫರ್ಮೇಶನ್ಸ್ ಹೇಳ್ತಾರೆ, ಮತ್ತೆ ವಿಷನ್ ಬೋರ್ಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ, ದೃಶ್ಯೀಕರಣ ವಿಜುವಲೈಸೇಷನ್ ಹೇಗೆ ಮಾಡ್ಕೊಳ್ಳೋದು, ನಮ್ಮ ಜೀವನದಲ್ಲಿ ಹೇಗೆ ಹಣವನ್ನ ಸಂಪಾದನೆ ಮಾಡ್ಕೊಳ್ಬೇಕು, ಕನಸಿನ ಮನೆಯನ್ನ ಹೇಗೆ ಕಟ್ಕೊಳ್ಬೇಕು, ನಮ್ಮ ಸಂಬಂಧಗಳನ್ನ ಹೇಗೆ ಉಳಿಸ್ಕೊಳ್ಬೇಕು, ನಮ್ಮ ಕುಟುಂಬ ಸದಸ್ಯರ ಜೊತೆ ಹೇಗೆ ಒಡನಾಟ ಇರಬೇಕು, ಹೇಗೆ ಅದನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ತಾ ಹೋಗ್ತಾರೆ. ಟೋಟಲಿ ಇದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ವಿಧಾನದಲ್ಲಿ ಹೇಗೆ ನಾವು ಕನಸನ್ನ ಸಾಕಾರಗೊಳಿಸ್ಕೊಳ್ಬಹುದು ಅನ್ನೋದನ್ನ ಹೇಳ್ಕೊಡ್ತಾರೆ. ಅದ್ರದ್ದೇ ಇದು ಒಂದು ಸೀಕ್ರೆಟ್ ಅನ್ನೋ ಪುಸ್ತಕದ್ದೇ ಒಂದು ಕನ್ನಡ ತರ್ಜುಮೆ ಇದೆ. ಇದನ್ನ ನೀವು ಪಡ್ಕೊಂಡು ಅದನ್ನ ಓದ್ಬಹುದು. ಇದು ರಹಸ್ಯ ಅನ್ನೋ ಟೈಟಲ್ ಇದೆ. ಇದು ರೋಂಡಾ ಬೈರ್ನವರು ಬರೆದಿರುವಂತದ್ದು. ಇದು ಕನ್ನಡ ಪುಸ್ತಕ, ಕನ್ನಡದಲ್ಲಿ ತರ್ಜುಮೆ ಮಾಡಿರುವಂತದ್ದು. ಹಾಗೇನೆ ದಿ ಸೀಕ್ರೆಟ್ ಟು ಲವ್ ಅಂಡ್ ಹೆಲ್ತ್ ಅಂಡ್ ಮನಿ ಅಂತ ಇನ್ನೊಂದು ಪುಸ್ತಕ. ಲಕ್ಕಿಲಿ ನನ್ಗೆ ಇದು ಮೈಸೂರಲ್ಲಿ ಸಿಕ್ತು. ಮೈಸೂರಲ್ಲಿ ಒಂದು ದಸರಾ ಟೈಮಲ್ಲಿ ಹೋಗುವಾಗ ಒಂದು ಪುಸ್ತಕ, ನಾನು ಆಗ ತಾನೇ ರಹಸ್ಯ ಅನ್ನೋ ಪುಸ್ತಕನ ಓದ್ತಾ ಇದ್ದೆ. ಸೊ ಅದು ಒಂದು ಪುಸ್ತಕದ ಸ್ಟಾಲ್ ಅಲ್ಲಿ ಮುಂದೆ ಡಿಸ್ಪ್ಲೇ ಮಾಡಿದ್ರು, ಒಂದೇ ಒಂದು ಕಾಪಿ ಇತ್ತು. ಇದು ಕೂಡ ತುಂಬಾ ಚೆನ್ನಾಗಿದೆ. ಅಫರ್ಮೇಶನ್ಸ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ನಾವು ಅದಕ್ಕೆ ಸೀಕ್ರೆಟ್, ನಾವು ಒಂದು ಪ್ರೀತಿಯನ್ನ ಪಡ್ಕೊಳ್ಬೇಕು, ಒಂದು ಗುಣಮಟ್ಟವಾದ ಆರೋಗ್ಯವನ್ನ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಹಾಗೆ ನಾವು ಮನಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ರಹಸ್ಯ ಅನ್ನೋ ಪುಸ್ತಕ, ಸೀಕ್ರೆಟ್ ಮತ್ತೆ ಸೀಕ್ರೆಟ್ ಲವ್, ಹೆಲ್ತ್, ಮನಿ, ಇದರಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಇದನ್ನ ನಾವು ಓದ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಿಜವಾಗ್ಲೂ ಅದನ್ನ ಓದ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಅದು ತುಂಬಾ ಪರಿಣಾಮಕಾರಿಯಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಬದಲಾಯಿಸ್ತಾ ಹೋಗುತ್ತೆ. ಈಗ ದಿ ಮ್ಯಾಜಿಕ್ ಅನ್ನೋ ಪುಸ್ತಕ ವಿಷಯ ಆಗಿ ಬರೋದಾದ್ರೆ, ಮ್ಯಾಜಿಕ್ ಮೊದ್ಲೇ ಹೇಳ್ದಂಗೆ ಒಂದು ಯಕ್ಷಿಣಿ ವಿದ್ಯೆ. ಅದು ನಮ್ಮ ಜೀವನದಲ್ಲಿ ಹೇಗೆ ಪುನರಾವರ್ತನೆಯಾಗಿ ಮಾಡ್ತಾ ಹೋದ್ರೆ ಅಲ್ಲಿ ಆಕ್ಟಿವಿಟೀಸ್ ಒಂದು 28 ಡೇಸ್ದು ಆಕ್ಟಿವಿಟೀಸ್ ನ ಕೊಟ್ಟಿದ್ದಾರೆ. ಸೊ 28 ಡೇಸ್ ಅಲ್ಲಿ ಏನೇನು ಮಾಡ್ತಾ ಹೋಗ್ಬೇಕು, ಪ್ರತಿ ದಿವಸ ಇದರ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಅಂತ ಬರಿತಾ ಹೋಗ್ತಾರೆ. ಒಬ್ರು ಲೇಖಕರು ಹೇಳ್ತಾರೆ, ರೋಲ್ಡ್ ಡಾಲ್ ಅನ್ನೋರು, ದೋಸ್ ಹೂ ಡೋಂಟ್ ಬಿಲೀವ್ ಇನ್ ಮ್ಯಾಜಿಕ್ ವಿಲ್ ನೆವರ್ ಫೈಂಡ್ ಇಟ್ ಅಂತ. ಯಾರಿಗೆ ಪವಾಡಗಳ ಬಗ್ಗೆ, ಮ್ಯಾಜಿಕ್ ಬಗ್ಗೆ ನಂಬಿಕೆ ಇಲ್ವೋ ಅವರು ಅದನ್ನ ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ಪುಸ್ತಕಗಳನ್ನ ನಾವು ಓದ್ತೀವಿ, ಬಟ್ ಓದಿದ ನಂತರ ಅದನ್ನ ಹಾಗೆ ಇಟ್ಬಿಡ್ತೀವಿ, ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ. ಅದೊಂದು ತಪ್ಪನ್ನ ಮಾಡ್ತೇವೆ. ಆದ್ರೆ ಇದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಏನೆಲ್ಲ ಪವಾಡಗಳು ಆಗಬಹುದು ಅನ್ನೋದನ್ನ ನಾವು ಕಂಡುಕೊಳ್ತಾ ಹೋಗ್ತೀವಿ. ಇದರಲ್ಲಿ ಶುರುವಿನಲ್ಲಿ ಹೇಳ್ತಾರೆ, ನಾವು ಚಿಕ್ಕವರಾಗಿದ್ದಾಗ ಎಷ್ಟೊಂದು ವಿಸ್ಮಯಗಳನ್ನ ನೋಡ್ತೀವಿ ಅಂತ. ಚಿಕ್ಕವರಾಗಿದ್ದಾಗ ನಾವು ಎಷ್ಟು ಖುಷಿ ಪಡ್ತಾ ಇದ್ವಿ. ತಂದೆ ತಾಯಿ ನಮ್ಮನ್ನ ನೋಡ್ಕೊಳ್ತಾ ಇದ್ರು, ತಾಯಿ ಅಡ್ಗೆ ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ರು, ಅಪ್ಪ ದುಡಿತಾ ಇದ್ರು. ನಮ್ದು ಏನೇ ಇದ್ರು ನಾವು ಆಚೆ ಹೋಗಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡುವಂತದ್ದು ಇರುತ್ತೆ ಅಷ್ಟೇ ಹೊರತು ನಮ್ಗೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ. ಹಾಗೆ ಕೆಲವೊಂದು ವಿಚಾರಗಳನ್ನ ನಾವು ವಿಸ್ಮಯಕರೆಯಾಗಿ ನೋಡ್ತಾ ಇರ್ತೀವಿ. ಇವರು ಹೇಳಿದ್ದಾರೆ, ಪಡಿಸಿದ್ದಾರೆ. ಅದನ್ನ ನಾನು ಒಂದಷ್ಟು ಬದಲಾವಣೆ ಮಾಡಿ ಈಗ ಬಾಲ್ಯದಲ್ಲಿ ಏನೇನೋ ಖುಷಿಯನ್ನ ಕಾಣ್ತಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾವು ಮಳೆ ಬಂದಾಗ ಎಂಜಾಯ್ ಮಾಡ್ತಾ ಇದ್ವಿ, ಅಥವಾ ಮಳೆ ಬಿಸಿಲು ಇದ್ದಾಗ ಕಾಮನ ಬಿಲ್ಲು ಹೇಗೆ ಮೂಡುತ್ತೆ, 7 ಬಣ್ಣಗಳನ್ನ ಹೇಗೆ ಸೃಷ್ಟಿ ಮಾಡುತ್ತೆ ಅನ್ನಂತ ನೋಡ್ತಾ ಅದರಲ್ಲಿ ಖುಷಿ ಪಡ್ತಾ ಇದ್ವಿ. ಆಲಿಕಲ್ಲು ಮಳೆ ಇದ್ದಾಗ ಎಷ್ಟೊಂದು ಖುಷಿ ಪಡ್ತಾ ಇದ್ವಿ. ನಾವು ಬಾಲ್ಯದ ದಿನಗಳಲ್ಲಿ ಆಟ ಆಡಿದ್ದಂಥದ್ದು ಎಷ್ಟೊಂದು ಕುಂಟಬಿಲ್ಲೆ ಇರಬಹುದು, ಮತ್ತೆ ಹಲವಾರು ಆಟಗಳನ್ನ ಆಡಿರ್ತಾ ಇದ್ವಿ. ಗಾಳಿಪಟವನ್ನ ಹಾರಿಸ್ತಾ ಇದ್ವಿ. ನಮ್ಗೆ ಆ ಟೈಮಲ್ಲಿ ಯಾವುದೇ ರೀತಿ ಯೋಚನೆ ಇರ್ತಿರ್ಲಿಲ್ಲ. ಬರೀ ಕಲಿಕೆ ಮತ್ತು ಆಟ ಪಾಠ ಅಷ್ಟೇ ಇರ್ತಾ ಇತ್ತು. ಮತ್ತೆ ಯಾವುದು ನಮ್ಗೆ ಇಷ್ಟೇ ಮಾರ್ಕ್ಸ್ ತಗೊಳ್ಬೇಕು ಅನ್ನೋದು ಯಾವುದೇ ರೀತಿಯ ಒಂದು ಟಾರ್ಗೆಟ್ ಕೊಡ್ತಾ ಇರ್ಲಿಲ್ಲ ನಮ್ಮ ಅಪ್ಪ ಅಮ್ಮ.
ಹೇಗೆ ಬರುತ್ತೋ ಹಾಗೆ ಓದ್ಕೊಂಡು ಸಾಕ್ತಾ ಇದ್ವಿ. ಜೊತೆಗೆ ಹಬ್ಬಗಳು ಬಂದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದು, ಸುತ್ತಮುತ್ತ ಇರುವಂತಹ ನಮ್ಮ ಬಾಲ್ಯದ ಸ್ನೇಹಿತರ ಜೊತೆ ಆ ಕಾಲವನ್ನ ಕಳೀತಾ ಇರ್ತಾ ಇದ್ವಿ. ಮತ್ತೆ ಎಲ್ಲಿ ಮಾವಿನ ಮರ, ನೆಲ್ಲಿಕಾಯಿ ಮರ, ಹುಣಸೆ ಮರ ಸಿಗುತ್ತೋ ಅಲ್ಲಿ ಹೋಗಿ ಕಲ್ಲು ಹೊಡೆದು ಆ ಹಣ್ಣನ್ನ ಉದುರಿಸಿ ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ವಿ. ಬಹಳಷ್ಟು ಖುಷಿ ಪಡ್ತಾ ಇದ್ವಿ. ಅದರಲ್ಲೂ ರಾತ್ರಿ ಹೊತ್ತು ಆಯ್ತು ಅಂತಂದ್ರೆ ಓದುವಿನ ಜೊತೆ ಓದುವನ್ನ ಮುಗಿಸಿ ನಂತರ ಅಕಸ್ಮಾತ್ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಒಂದು ಅಂಗಳದಲ್ಲಿ ದೊಡ್ಡದಾಗಿ ಚಾಪೆ ಹಾಸ್ಬಿಟ್ಟು ನಮ್ಮಲ್ಲಿ ಯಾರ್ಯಾರು ಕಸಿನ್ಸ್ ಇದ್ದಾರೆ, ಬಾಲ್ಯ ಸ್ನೇಹಿತರಿದ್ದಾರೆ, ಎಲ್ಲರೂ ಒಟ್ಟಾಗಿ ಒಬ್ಬೊಬ್ಬರಾಗಿ ಮಲ್ಕೊಂಡು ಆಕಾಶವನ್ನ ದಿಟ್ಟಿಸ್ತಾ ನಕ್ಷತ್ರಗಳನ್ನ ಎಣಿಸ್ತಾ ಇದ್ವಿ, ಚಂದ್ರನನ್ನ ನೋಡ್ಕೊಂಡು ಊಟ ಮಾಡ್ತಾ ಇದ್ವಿ, ಹಾಗೇನೆ ಅಂತ್ಯಾಕ್ಷರಿ ಆಡ್ತಾ ಇದ್ವಿ, ಹಾಡುಗಳನ್ನ ಹಾಡ್ತಾ ಇದ್ವಿ. ಇಷ್ಟೊಂದು ರೀತಿಯಲ್ಲಿ ನಾವು ಅನುಭವಿಸ್ತಾ ಇರ್ತಾ ಇದ್ವಿ. ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ನಾವು ಯಾವ್ದಾದ್ರು ಒಂದು ಟೈಲರಿಂಗ್ ಬಟ್ಟೆ, ವೇಸ್ಟ್ ಬಟ್ಟೆಗಳನ್ನ ತಗೊಂಡು ರಾಜ ರಾಣಿ ತರ ಅದಕ್ಕೆ ವೇಷವನ್ನ ಹಾಕಿ ಮದ್ವೆ ಮಾಡೋ ತರ ಅಥವಾ ರಾಜ ರಾಣಿಯನ್ನ ಆಟ ಆಡೋ ತರ, ಮತ್ತೆ ಒಂದು ಸಣ್ಣ ಕುಡಿಕೆ ಮಡಿಕೆಗಳಲ್ಲಿ ಆಹಾರವನ್ನ ತಯಾರು ಮಾಡಿ ಅದನ್ನ ಎಲ್ಲರಿಗೂ ಬಡಿಸೋ ತರ ಪುಟ್ಟ ಪುಟ್ಟ ಆಟ ಸಾಮಾನುಗಳನ್ನ ಇಟ್ಕೊಂಡು ಎಷ್ಟೊಂದು ರೀತಿ ವಿಸ್ಮಯಕಾರಿಯಾಗಿ ಅದನ್ನ ನಾವು ಅನುಭವಿಸ್ತಾ ಇದ್ವಿ. ಅದ್ಭುತ ಪ್ರಪಂಚ ಅನ್ನಿಸ್ತಾ ಇತ್ತು. ಕೊನೆಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಬೆಳೀತಾ ಇದ್ದ ಹಾಗೆ ನಮ್ಮಲ್ಲಿ ಒಂದು ಶಾಲಾ ಕಾಲೇಜು ದಿವಸಗಳನ್ನ ಮುಗಿಸ್ತೇವೆ, ಅಥವಾ ಕೆಲಸವನ್ನ ಪಡೆಯಬೇಕಾಗುತ್ತೆ, ಉದ್ಯೋಗಕ್ಕೆ ಹೋಗ್ಬೇಕಾಗುತ್ತೆ. ನಂತರ ಬರುವಂತದ್ದು ಮದ್ವೆಯ ವಯಸ್ಸು, ಮದ್ವೆ ಆಗ್ಬೇಕಾಗುತ್ತೆ. ಹಾಗೆ ಜವಾಬ್ದಾರಿಗಳು, ಮಕ್ಕಳು, ಕುಟುಂಬದ ವ್ಯವಸ್ಥೆಯಲ್ಲಿ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥದ್ದು, ಕಾಂಪ್ರಮೈಸ್ ಆಗುವಂಥದ್ದು, ಎಲ್ಲಾ ತರದ ಒಂದು ಶುರುವಾಗ್ಬಿಡತ್ತೆ. ಈ ಹಂತದಲ್ಲಿ ನಮ್ಗೆ ಏನಾಗುತ್ತೆ, ಬಾಲ್ಯಾವಸ್ಥೆ ಆದ ನಂತರ ಈ ಜವಾಬ್ದಾರಿಯುತ ಜೀವನವನ್ನ ನಡೆಸುವಂತ ಅವಸ್ಥೆಯಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಕೆಲವೊಂದು ಫಾಲ್ಸ್ ಬಿಲೀವ್ಸ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗುತ್ತೆ. ಅದರಲ್ಲಿ ಬರುವಂತದ್ದು ಏನೇನು ಅಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ದುಃಖವಾಗಿ ನಾವು ಕೆಲವೊಂದು ಫಾಲ್ಸ್ ಬಿಲೀವ್ಸ್ ನ ಇಟ್ಕೊಂಡಿರ್ತೀವಿ. ಓನ್ಲಿ ನೆಗೆಟಿವ್ ಸೈಡ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಒಳ್ಳೆದ್ದು ಕೆಟ್ಟದ್ದು ಹಲವಾರು ರೀತಿಯಲ್ಲಿ ಹಲವಾರು ಪರಿಸ್ಥಿತಿಯಲ್ಲಿ ನೋಡ್ತಾ ಹೋಗ್ತಾ ಇರ್ತೀವಿ. ಒಳ್ಳೆದ್ದು ಕೆಟ್ಟದ್ದು ಅಂತಂದ್ರೆ ಏನು, ನಮ್ಮ ಜೀವನದಲ್ಲಿ ಒಳ್ಳೇದು ಅಂದ್ರೇನು, ಕೆಟ್ಟದ್ದು ಅಂತಂದ್ರೇನು, ನಮ್ಗೆ ಯಾರು ಮೋಸ ಮಾಡಿದ್ರೆ ನಮ್ಗಾಗಲ್ವೋ ಅದನ್ನ ನಾವು ಬೇರೆಯವ್ರಿಗೆ ಮಾಡ್ಬಾರ್ದು. ನಮ್ಗೆ ಯಾರು ಸುಳ್ಳು ಹೇಳಿದ್ರೆ ನಮ್ಗೆ ಆಗಲ್ವೋ ಅದೇ ರೀತಿ ನಾವು ಬೇರೆಯವ್ರಿಗೆ ಸುಳ್ಳು ಹೇಳ್ಬಾರ್ದು. ನಮ್ಮ ವಸ್ತುವನ್ನ ಯಾರಾದ್ರೂ ತೆಕ್ಕೊಂಡ್ರೆ ಇನ್ಯಾವುದೋ ರೀತಿಯಲ್ಲಿ ನಮ್ಗೆ ತೊಂದರೆಯನ್ನ ಮಾಡಿದ್ರೆ ಅದು ನಮ್ಗಾಗಲ್ವೋ ಆ ರೀತಿ ನಾವು ಬೇರೆಯವ್ರ ಜೊತೆ ನಡ್ಕೊಳ್ಬಾರ್ದು. ಹಾಗೇನೆ ನಮ್ಮ ಆತ್ಮನಿಂದನೆಯನ್ನು ಕೂಡ ನಾವು ಮಾಡ್ಕೊಳ್ಬಾರ್ದು. ಏಕೆಂದ್ರೆ ಕೆಲವ್ರದ್ದು ಎಲ್ಲ ಇರುತ್ತೆ ಬಿಲೀವ್ಸ್ ಏನು ಅಂತಂದ್ರೆ, ನಾನ್ ಚೆನ್ನಾಗಿಲ್ಲ, ನನ್ ಮುಖ ಚೆನ್ನಾಗಿಲ್ಲ, ನನ್ನ ಮೂಗು ಚೆನ್ನಾಗಿಲ್ಲ, ನಾನ್ ಕಪ್ಪಗಿದ್ದೇನೆ, ಮತ್ತೆ ನನ್ನಲ್ಲಿ ಸಾಕಷ್ಟು ಹಣ ಇಲ್ಲ, ನಾನು ಗಿಡ್ಡ ಇದ್ದೇನೆ, ನಾನು ದಪ್ಪ ಇದ್ದೇನೆ, ಈ ರೀತಿ ಬರೀ ಕಂಪ್ಲೇಂಟ್ಸೇ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ದೇಹದ ಬಗ್ಗೆ ಆಗ್ಲಿ. ಮತ್ತೆ ನಮ್ಮ ಆಸುಪಾಸು ನಮ್ಮ ಜೊತೆ ಯಾರು ಬದುಕ್ತಾ ಇರ್ತಾರೋ ಅವರಲ್ಲಿ ಬರೀ ಕಂಪ್ಲೇಂಟ್ಸೇ ಹೇಳ್ತಾ ಹೋಗ್ತೇವೆ. ಅದು ಏನಾಗುತ್ತೆ ಅಂತಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದೊಂದೇ ಸ್ಟೋರ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಪಾಸಿಟಿವ್ ಸೈಡೇ ನೋಡೋದಿಲ್ಲ. ಯಾವಾಗ್ಲೂ ಕಂಪ್ಲೇಂಟ್ಸು ಅಥವಾ ಬೇರೆಯವ್ರ ಜೊತೆ ನಾವು ಕಂಪೇರ್ ಮಾಡ್ಕೊಂಡೇ ಬದುಕ್ತಾ ಹೋಗ್ತೀವಿ. ಹೀಗೆ ನಾವು ಹಲವಾರು ರೀತಿಯಲ್ಲಿ ನಮ್ಮ ಕಾನ್ಶಿಯಸ್ ಮೈಂಡ್ ಏನ್ ತೋರಿಸುತ್ತೆ, ಈ ಲಾಜಿಕ್ ಮೈಂಡ್ ಏನ್ ಹೇಳುತ್ತೆ ಅದನ್ನ ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸು ಬಿಲೀವ್ ಮಾಡ್ತಾ ಹೋಗುತ್ತೆ. ಅದನ್ನ ನಂಬಿ ಕೆಟ್ಟ ಅಭಿಪ್ರಾಯಗಳನ್ನೇ ಅದು ಜಾಸ್ತಿ ಸ್ಟೋರ್ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ಸುಪ್ತ ಮನಸ್ಸಿನಲ್ಲಿ ಅದು ಹೆಚ್ಚು ಸ್ಟೋರ್ ಆದಷ್ಟು ನಮ್ಗೆ ಮುಂದಿನ ದಿನದಲ್ಲಿ ಅದರ ಪರಿಣಾಮವನ್ನ ಎದುರಿಸ್ತಾ ಹೋಗ್ಬೇಕಾಗುತ್ತೆ. ಹಾಗೇನೆ ಹೋಗ್ತಾ ಇರುವಾಗ ಇದನ್ನ ನಾವು ಹೇಗೆ ಮ್ಯಾಜಿಕ್ ಅನ್ನೋ ರೀತಿಯಲ್ಲಿ ಹೊರಬರಬಹುದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಹೇಗೆ ಅದನ್ನ ಬದಲಾಯಿಸ್ಕೊಳ್ಬಹುದು ಅಂತ ತಿಳಿಸೋದೇ ಈ ಮ್ಯಾಜಿಕ್ ಅನ್ನೋ ಪುಸ್ತಕದಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತಾರೆ. ಈ ಪುಸ್ತಕದಲ್ಲಿ ಮೊದಲ 28 ದಿವಸದಲ್ಲಿ ಮೊದಲ 12 ಪುಸ್ತಕ ಆಕ್ಟಿವಿಟೀಸ್ ಅಂತ ಇರುತ್ತೆ. ಒಂದೊಂದು ದಿವಸವೂ ಒಂದೊಂದು ಆಕ್ಟಿವಿಟೀಸ್ ನ ಮಾಡ್ಬೇಕಾಗತ್ತೆ. ಮೊದಲ ಆಕ್ಟಿವಿಟೀಸ್ ಏನು ಅಂತಂದ್ರೆ 12 ದಿವಸದ ಪ್ರಾಕ್ಟೀಸ್ ನಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಏನೇನು ಪಡ್ಕೊಂಡಿರ್ತೀವೋ ಇಲ್ಲಿವರೆಗೆ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪಡ್ಕೊಂಡಿರ್ತೀವಿ ಅಲ್ವಾ. ಜೀವನದಲ್ಲಿ ನಮ್ಗೆ ಆಹಾರ ಸಿಗ್ತಾ ಇದೆ, ಆಶ್ರಯ ನೀಡ್ಲಿಕ್ಕೆ ಒಂದು ಮನೆ ಇದೆ, ಅದು ಬಾಡಿಗೆ ಮನೆ ಆಗಿರ್ಬಹುದು, ಸ್ವಂತ ಮನೆ ಆಗಿರ್ಬಹುದು, ಒಂದು ಮನೆ ಅಂತ ಇದೆಯಾ. ಮತ್ತೆ ನಮ್ಮ ಅತ್ಯವಶ್ಯಕವಾದ ಬೇಸಿಕ್ ನೀಡ್ಸ್, ಊಟ, ನೀರು, ಚಳಿಗಾಲದಲ್ಲಿ ಹೊದ್ಕೊಳ್ಳಿಕ್ಕೆ ಬ್ಲಾಂಕೆಟ್ಸ್ ಗಳಿದೆ, ಆಶ್ರಯ ಪಡೀಲಿಕ್ಕೆ ಮನೆ ಇದೆ, ಹಾಗೂ ಪ್ರೀತಿ ವಿಶ್ವಾಸವನ್ನ ತೋರ್ಸ್ಲಿಕ್ಕೆ ಕುಟುಂಬದ ಸದಸ್ಯರಿದ್ದಾರೆ. ಸೊ ಇಷ್ಟೆಲ್ಲ, ಮತ್ತೆ ಖರ್ಚು ಮಾಡ್ಲಿಕ್ಕೆ ಬೇಕಾದ್ ಕೊಂಡ್ಕೊಳ್ಳಿಕ್ಕೆ ನಮ್ಗೆ ಹಣ ಇದೆ.
ಸೊ ಒಳ್ಳೆ ಆರೋಗ್ಯ ಇದೆ, ನಮ್ಗೆ ಕೈಗಳಿದೆ, ಕಾಲುಗಳಿದೆ, ಆಯ್ತಾ, ನೋಡ್ಲಿಕ್ಕೆ ಕಣ್ಣಿದೆ, ಕಿವಿ ಇದೆ, ಎಲ್ಲ ಅಂಗಾಂಗಗಳು ಒಂದು ಸುಸ್ಥಿತಿಯಲ್ಲಿ ಹುಟ್ಟಿದ್ದೇವೆ ಅಲ್ವಾ. ಅದಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಅಂತ ಮೊದಲ 12 ಆಕ್ಟಿವಿಟೀಸ್ ಅಲ್ಲಿ ಹೇಳ್ತಾರೆ. ಹಾಗೆ ಏನೇನು ನಮ್ಮಲ್ಲಿ ಸುಖವನ್ನ ಸಂತೋಷವನ್ನ ಅನುಭವಿಸ್ತಾ ಇದೀವೋ ಅದನ್ನ ಲೀಸ್ಟ್ ಮಾಡ್ಬೇಕಾಗುತ್ತೆ. ಪ್ರತಿ ದಿವಸ ಅದ್ರದ್ದು ಒಂದೊಂದೇ ಒಂದು ಬ್ಲೆಸ್ಸಿಂಗ್ ಕೌಂಟ್ಸ್ ಅಂತ ಹೇಳ್ತೀವಿ. ಬ್ಲೆಸ್ಸಿಂಗ್ಸ್ ಕೌಂಟ್ ಅಂದ್ರೆ ಮಿನಿಮಮ್ 10 ಕೌಂಟ್ಸ್ ಆದ್ರೂ ಬರಿಬೇಕಾಗುತ್ತೆ. ಸೊ ಅದನ್ನ ಬರ್ದು ನಾವು ಅದನ್ನ ಪ್ರತಿ ರಾತ್ರಿ ಮಲ್ಕೊಳಕ್ ಮುಂಚೆ ಅದನ್ನ ಓದ್ಬೇಕು. ಗಟ್ಟಿಯಾಗಿ ಓದಿ ಅಥವಾ ಮನಸ್ಸಿನಲ್ಲೇ ಓದಿ ಕೊನೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ 3 ಬಾರಿ ಹೇಳ್ಬೇಕು. ಕೇವಲ ಇದೊಂದು ಆಕ್ಟಿವಿಟೀಸ್ ಅದಕ್ಕೆ ಹೇಳ್ತೀವಿ ಅಂತ ಹೇಳ್ಬಾರ್ದು. ಧನ್ಯತೆ ಭಾವನೆ ಅನ್ನೋದು ಒಳಗಡೆಯಿಂದ ಬರ್ಬೇಕು, ಹೃದಯಾಂತರಾಳದಿಂದ ಬರ್ಬೇಕು. ಆ ಭಾವನೆ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ನಮ್ಮದು ವಾಕ್ ಕ್ಷೇತ್ರ, ಭಾವನಾ ಕ್ಷೇತ್ರ, ಕ್ರಿಯಾ ಕ್ಷೇತ್ರ ಅಂತ ಇದೆ. ನಾವು ಏನ್ ಮಾತಾಡ್ತೀವೋ ಅದು ನಮ್ಗೆ ಪಾಸಿಟಿವ್ ಆಗಿರ್ಬೇಕು. ಏನು ಯೋಚನೆ ಮಾಡ್ತೀವೋ ಅದು ಪಾಸಿಟಿವ್ ಆಗಿರ್ಬೇಕು. ಮತ್ತೆ ಏನು ಕೆಲಸಗಳನ್ನ ಮಾಡ್ತೀವೋ ಅದನ್ನು ಕೂಡ ಪಾಸಿಟಿವ್ ಆಗಿರ್ಬೇಕು. ಈಗ ಮನೆಯಲ್ಲಿ ದೊಡ್ಡವರು ಹೇಳ್ತಾ ಇದ್ರು ಏನಂತ, ಏನು ಕೆಟ್ಟದಾಗಿ ಮಾತಾಡ್ಬೇಡ, ಏನಾದ್ರೂ ಒಂದು ಆಚೆ ಈಚೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಹಾಗೆಲ್ಲ ಮಾತಾಡ್ಬೇಡ, ಅಶ್ವಿನಿ ದೇವತೆಗಳು ಮೇಲಿಂದ ಅಸ್ತು ಅಸ್ತು ಅಂತ ಹೇಳ್ತಾರೆ, ಅದು ಹೇಳ್ದಂಗೆ ಆಗುತ್ತೆ ಅಂತ. ಹಾಗಾಗಿ ನಾವ್ ಏನೇ ಒಂದು ಪದ ಬಳಸ್ಬೇಕು, ಒಂದು ಸೆಂಟೆನ್ಸ್ ಮಾತಾಡ್ಬೇಕು ಅಂತಂದ್ರೂ ಕೂಡ ಆಲೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ. ಮತ್ತೆ ನಮ್ಮ ಭಾವನೆಗಳು ಹೇಗಿರ್ಬೇಕು ಅಂದ್ರೆ ಪ್ರತಿಯೊಂದು ಒಂದು 1000 ಸತಿ ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಸರಿಯಾಗಿ ಯೋಚನೆ ಮಾಡ್ತಾ ಇದೀವ, ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ತಪ್ಪಿಸ್ಬೇಕಾಗುತ್ತೆ. ಪಾಸಿಟಿವ್ ಆಗಿ ಮಾತಾಡಿದ್ರೆ ಮಾತ್ರ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗೋದು. ಹಾಗೆ ನಾವು ಮಾಡುವಂತ ಕ್ರಿಯೆಗಳು, ಕರ್ಮಗಳು ಅಂತ ಏನ್ ಹೇಳ್ತೀವಿ, ಈಗ ಆಧ್ಯಾತ್ಮಿಕ ಜೀವನದಲ್ಲಿ ಬರುವಾಗ ಧ್ಯಾನ ಮಾಡೋದ್ರ ಮೂಲಕ ಕರ್ಮಗಳ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ಸಾಕಷ್ಟು ಬಾರಿ ಹಲವಾರು ಸ್ಪೀಕರ್ಸ್ ಮಾತಾಡಿದ್ದಾರೆ. ಏನು ಕರ್ಮ ನಮ್ಗೆ ಹೇಗೆ ನಮ್ಮ ಜೀವನದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಮಾಡುವಂತ ಕ್ರಿಯೆಗಳು, ಕೆಲಸಗಳು ಕೂಡ ಬಹಳ ಪರಿಣಾಮವನ್ನ ಮಾಡುತ್ತೆ. ಹಾಗಾಗಿ ವಾಕ್ ಕ್ಷೇತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಮಾತಾಡುವ ಪ್ರತಿ ಮಾತುವನ್ನು ನಾವು ಸರಿಯಾಗಿ ಗಮನಕ್ಕೆ ತೆಕ್ಕೊಂಡು ಮಾತಾಡ್ಬೇಕಾಗುತ್ತೆ. ಹೀಗೆ 12 ದಿವಸದ ಪ್ರಾಕ್ಟೀಸ್ ಅಲ್ಲಿ ನಾವು ಏನೇನು ಬ್ಲೆಸ್ಸಿಂಗ್ಸ್ ನ ಪಡಿತಾ ಇದೀವೋ, ಪಟ್ಟಿದೀವೋ ನಮ್ಮ ಜೀವನದಲ್ಲಿ, ಅದನ್ನ ಕೌಂಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 10 ಡೇಸ್ ಪ್ರಾಕ್ಟೀಸ್ ನಲ್ಲಿ ನಾವು ಏನನ್ನ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಏನ್ ಬೇಕಾಗಿದೆ ನಮ್ಗೆ ನಿಜವಾಗ್ಲೂ ಏನ್ ಬೇಕು, ಕನಸಿನ ಮನೆ ಬೇಕು, ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕು, ಕುಟುಂಬದ ಸದಸ್ಯರ ನಡುವೆ ಬಾಂಧವ್ಯ ಚೆನ್ನಾಗಿರ್ಬೇಕು, ಯಾವ ರೀತಿ ಇರ್ಬೇಕು, ಸ್ಟೂಡೆಂಟ್ಗಳಾದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು, ಅವರ ಉದ್ಯೋಗವನ್ನ ಎಲ್ಲಿ ಪಡಿಬೇಕು, ಹೇಗೆ ಅದನ್ನ ಈಸಿಯಾಗಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದನ್ನ ಹೇಗೆ ಪಡಿಬೇಕು ಅನ್ನೋದನ್ನ ಮೊದ್ಲೇ ನಾವು ಒಂದು ದೃಶ್ಯೀಕರಣ ಮಾಡಿನೋ ಅಥವಾ ಹೀಗೆ ಬರಿಬೇಕು, ಹೀಗೆ ಪಡ್ಕೋಬೇಕು ಅನ್ನೋದನ್ನ ಬರ್ದಿಟ್ಕೊಂಡು ಅದ್ರ ಮೇಲೆ ಪ್ರಯೋಗ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ನಂತರದ 10 ಪ್ರಾಕ್ಟೀಸ್ ಅಲ್ಲಿ, ನಂತರ 6 ಪ್ರಾಕ್ಟೀಸ್ ಅಲ್ಲಿ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಧನ್ಯವಾದವನ್ನ ಹೇಳ್ತಾ ಕೊನೆಗೆ ನಮ್ಮಲ್ಲಿ ಅದು ಸಾಕಷ್ಟು ಬದಲಾವಣೆಯನ್ನ ತಂದು ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟಿರ್ತೀವಿ. ಅದು ಹೇಗೆ ನಮ್ಮ ಜೀವಕೋಶಗಳಲ್ಲಿ, ನಮ್ಮ ದೇಹದ ಕಣದಲ್ಲೂ ಸೆಲ್ಯುಲರ್ ಲೆವೆಲ್ ಅಲ್ಲಿ ಅದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತಂದ್ರೆ, ನಮ್ಮ ದೇಹದ ಜೀವಕೋಶದ ಕಣವು ಧನ್ಯವಾದವನ್ನ ಹೇಳುವ ಹಾಗೆ ಅದು ಪರಿವರ್ತನೆ ಆಗಿರುತ್ತೆ. ಪರಿಪೂರ್ಣವಾದ ಪಕ್ವತೆಯನ್ನ ನಮ್ಮ ಮನಸ್ಸಿನಲ್ಲಿ ಉಂಟಾಗಿರುತ್ತೆ. ಈ 28 ದಿನದ ಪ್ರಾಕ್ಟೀಸು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಈ ಪ್ರಾಕ್ಟೀಸ್ ನಲ್ಲಿ ಧನ್ಯವಾದನ ಹೇಳ್ತಾ ಈ ಮ್ಯಾಜಿಕಲ್ ಪವರ್ ಅನ್ನು ಬೇರೆಯವರಿಗೆ ಸಹಾಯ ಮಾಡಲು ಹೇಗೆ ಬಳಸಬಹುದು, ಪ್ರಾಬ್ಲಮ್ಸ್ ನಿಂದ ಹೇಗೆ ಹೊರಗೆ ಬರಬಹುದು, ನೆಗೆಟಿವ್ ಸಿಚುಯೇಷನ್ ಸರ್ಕಮ್ಸ್ಟೆನ್ಸಸ್ ಏನಿದೆಯೋ ಅದನ್ನ ಅದರಿಂದ ಹೇಗೆ ಹೊರಗೆ ಬರ್ಬಹುದು ಅನ್ನೋದನ್ನ ತಿಳಿಸುತ್ತೆ. ಎಂಟೈರ್ ಲೈಫ್ ಪರ್ಮನೆಂಟ್ ಆಗಿ ನಾವು ಖುಷಿಯಾಗಿ ಇರೋದನ್ನ, ಖುಷಿಯಾಗಿ ಜೀವನ ಮಾಡೋದನ್ನ ಹೇಗೆ ಅಂತ ಈ ಮ್ಯಾಜಿಕ್ ಅನ್ನೋದು ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ. ಒಂದು ದಿವಸ ಶುರು ಮಾಡಿದ್ರೆ ನೀವು 1ನೇ ತಾರೀಕೆ ಮಾಡ್ಬೇಕು ಅಂತ ಇಲ್ಲ. ಈಗ ಇದನ್ನ ಒಂದು ಪರಿಚಯಾತ್ಮಕವಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿಂದಾನೇ ನೀವು ಇದನ್ನ ಪ್ರಾಕ್ಟೀಸ್ ಅನ್ನ ಶುರು ಮಾಡಬಹುದು. ಈ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಹೋಗುತ್ತೆ. ಪ್ರತಿ ದಿವಸ ಇದನ್ನ ಮಾಡ್ಲೇಬೇಕಾಗುತ್ತೆ. ಮತ್ತೆ ಪ್ರತಿ ದಿವಸನೂ ಕೆಲವೊಂದು ರಾತ್ರಿ ಮಿಸ್ ಮಾಡಬಾರ್ದು, ಕಂಟಿನ್ಯೂಟಿ ಹೋಗುತ್ತೆ.
ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಈಗ 10 ಬ್ಲೆಸ್ಸಿಂಗ್ಸ್ ಕೌಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಪ್ರತಿದಿನ 28 ದಿನಗಳ ಕಾಲ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ರ ನೆಕ್ಸ್ಟ್ ಡೇ ನಲ್ಲಿ ಅದು ಆಕ್ಟಿವಿಟೀಸ್ ಬೇರೆ ಇರುತ್ತೆ. ಆಕ್ಟಿವಿಟೀಸ್ ಬೇರೆ ಇದ್ದಾಗ ಅದನ್ನ 26 ದಿವಸಗಳ ಕಾಲ ಕಂಟಿನ್ಯೂ ಆಗಿ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಒಂದು ವಿಷಯವನ್ನ ತೆಕ್ಕೊಂಡ್ರೆ ಅದು ಒಂದು ವಾರದವರೆಗೆ ಅದೇ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗುತ್ತೆ. ಇಲ್ಲದಿದ್ದರೆ ಹೀಗೆ ಪ್ರತಿ ದಿವಸ 28 ದಿವಸಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾ ಹೋಗುತ್ತೆ. ಬಟ್ ಬ್ಲೆಸ್ಸಿಂಗ್ಸ್ ಅನ್ನ ಕೌಂಟ್ ಮಾಡ್ತಾನೆ ಇರ್ಬೇಕಾಗತ್ತೆ. ನಮ್ಮ ಏನ್ ಬ್ಲೆಸ್ಸಿಂಗ್ಸ್ ಕೆಲವರಿಗೆ ಗೊತ್ತಾಗೋದಿಲ್ಲ. ಏನ್ ಬ್ಲೆಸ್ಸಿಂಗ್ಸ್ ಇದು ಬ್ಲೆಸ್ಸಿಂಗ್ ನಾನು ಈಗಾಗ್ಲೇ ಹೇಳಿದೆ, ನಮ್ಮಲ್ಲಿ ಸಾಕಷ್ಟು ಆಶೀರ್ವಾದದ ಅನುಗ್ರಹವನ್ನ ನಾವು ಪಡ್ಕೊಂಡಿದೀವಿ. ಈಗ ನಾವು ಪ್ರಕೃತಿಗೆ ನಾವು ಬ್ಲೆಸ್ಸಿಂಗ್ ಥ್ಯಾಂಕ್ಸ್ ಹೇಳುವಂತದ್ದು, ಪ್ರಕೃತಿಯಲ್ಲಿ ಇರುವಂತಹ ಪಂಚತತ್ವಗಳಿಗೆ ಆಕಾಶ ತತ್ವ ಇದೆ, ನೀರಿದೆ, ನೀರನ್ನ ನಾವು ಸಕಲ ರೀತಿಯಲ್ಲೂ ಬಳಸ್ತಾ ಇರ್ತೇವೆ. ಹಾಗೇನೆ ನಾವು ಭೂಮಿಯನ್ನ ನಾವು ಉಪಯೋಗಿಸ್ತಾ ಇದ್ದೇವೆ ನಮ್ಮ ವಾಸಕ್ಕಾಗಿ, ನಮ್ಮ ಜೀವಿತಕ್ಕಾಗಿ. ಹಾಗೆಯೇ ಅಗ್ನಿಯನ್ನ ಬಳಸ್ತಾ ಇದ್ದೇವೆ. ಅಗ್ನಿ ಏನಕ್ಕೆ ಬಳಸ್ತೇವೆ? ನಾವು ಆಹಾರವನ್ನ ತಯಾರು ಮಾಡ್ಲಿಕ್ಕೆ. ಗಾಳಿಯನ್ನ ಶ್ವಾಸವನ್ನ ತೆಗೆದುಕೊಳ್ತಾ ಇದ್ದೇವೆ. ಶ್ವಾಸ ತೆಗೆದುಕೊಳ್ಳೋದಕ್ಕೋಸ್ಕರ ನಾವು ಇಷ್ಟು ಮಟ್ಟಿಗೆ ನಾವು ಜೀವಂತವಾಗಿ ಇದ್ದೇವೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾ ಇದ್ದೇವೆ? ನಾವು ಕಣ್ಣು ಬಿಟ್ಟಿದೀವಿ, ನಿದ್ದೆಯಿಂದ ಇದ್ದು ಕಣ್ಣು ಬಿಟ್ಟಿದೀವಿ ಅಂತಂದ್ರೆ ಒಂದು ಗಾಳಿಯನ್ನು ತೆಗೆದುಕೊಂಡಂತ ಶ್ವಾಸವನ್ನ ಮಾಡ್ತಾ ಇದ್ದದಕ್ಕೆ ತಾನೇ ನಾವು ಬದುಕಿದೀವಿ. ಅದಕ್ಕೆ ಒಂದು ವಿಸ್ಮಯಕಾರಿಯಾಗಿ ನಾವು ಈಗ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಮತ್ತೆ ಎಚ್ಚರ ಆದ ನಂತರ ನಾನು ಬದುಕಿದೀನಿ ಅನ್ನೋ ಒಂದು ಆಶಾ ಭಾವನೆಯಿಂದ ನಾವು ಕಣ್ಬಿಡ್ಬೇಕಾಗುತ್ತೆ. ನಂತರ ನಮ್ಮ ಕೈಕಾಲುಗಳು ಸಕಲ ರೀತಿಯಲ್ಲೂ ನಮ್ಗೆ ಕೋಆಪರೇಟ್ ಮಾಡ್ತಾ ಇದೆ, ನಮ್ಮ ಅಂಗಾಂಗಗಳ ವ್ಯವಸ್ಥೆ ಚೆನ್ನಾಗಿದೆ. ಈ ರೀತಿ ಒಂದು ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡ್ಬೇಕಾಗುತ್ತೆ. ಹಾಗೆ ನಾವು ಏನಾದ್ರೂ ಕೆಲ್ಸಕ್ಕೆ ಆಚೆ ಹೋಗ್ಬೇಕು ಅಂತಂದ್ರೆ ಹಲವಾರು ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡೋಂಥವ್ರು ಇರ್ತಾರೆ. ದೂರದಲ್ಲಿ ನಡಿಯಕ್ಕಾಗಲ್ಲ ಅಂತಂದ್ರೆ ನಮ್ಗೆ ಹಲವಾರು ವಾಹನಗಳ ವ್ಯವಸ್ಥೆ ಇರುತ್ತೆ. ಆ ಡ್ರೈವರ್ಗಳಿಗೆ ಥ್ಯಾಂಕ್ಸ್ ಹೇಳೋಂಥದ್ದು. ಹೀಗೆ ದಿನನಿತ್ಯದಲ್ಲಿ ಒಂದು ದಿವಸ ನಾವು ತೆಕ್ಕೊಂಡ್ರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ, ಯಾರೆಲ್ಲ ನಮ್ಗೆ ಸಹಕಾರ ಮಾಡ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳುವಂಥದ್ದು ಒಂದು ರೂಢಿಯನ್ನ ಮಾಡ್ಕೊಳ್ಬೇಕು. ಆ ಧನ್ಯತಾ ಭಾವನೆ ಏನಿದೆ ನಮ್ಮನ್ನ ಉತ್ತುಂಗ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಕೆಲವೊಂದು ನಾವು ವಿಷಯಗಳನ್ನ ಹಗುರವಾಗಿ ತೆಕ್ಕೊಳ್ತೇವೆ. ಏನಿಲ್ಲ ಬಿಡು, ಎಲ್ಲರಿಗೂ ಸಿಕ್ಕಿರೋ ಹಾಗೆ ನನ್ಗೆ ಸಿಕ್ಕಿದೆ, ಊಟ ಸಿಕ್ಕಿದೆ ಅಂದ್ರೆ ಎಲ್ಲರೂ ಮಾಡ್ತಾರೆ, ಅದರಲ್ಲಿ ಏನಿದೆ, ನನ್ಗೂ ಸಿಕ್ಕಿದೆ ಅನ್ನೋ ಭಾವನೆ ಬರುತ್ತೆ. ಆದ್ರೆ ಆ ತರ ಭಾವನೆ ನಮ್ಗೆ ಜಾಸ್ತಿ ದಿವಸ ಇಟ್ಕೊಂಡ್ರೆ ಅದು ನಮ್ಮಿಂದ ಇವರು ಒಂದು ಹೇಳ್ತಾರೆ, ಹೆಚ್ಚು ಹಗುರವಾಗಿ ತೆಕ್ಕೊಂಡಾಗ ನಮ್ಮ ಆರ್ಥಿಕ ಪರಿಸ್ಥಿತಿನೇ ಇರಬಹುದು, ಆರೋಗ್ಯದ ವಿಷಯದಲ್ಲೇ ಇರಬಹುದು, ಈಗ ನಾವು ಸ್ನೇಹಿತರ ಜೊತೆ ಬಂಧು ಬಾಂಧವರ ಜೊತೆ ನಡ್ಕೊಳ್ಳುವ ರೀತಿಯಲ್ಲೇ ಇರಬಹುದು. ಹೆಚ್ಚು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳಿದ್ರೆ ಅದು ನಮ್ಮಿಂದ ಕಿತ್ಕೊಂಡು ಹೋಗುತ್ತೆ ಅಂತಂದ್ರೆ ನಮ್ಮಿಂದ ದೂರ ಆಗಲ್ಪಡುತ್ತೆ. ಯೂನಿವರ್ಸ್ ನಮ್ಮಿಂದ ಅದನ್ನ ತೆಗೆದುಕೊಂಡು ವಾಪಸ್ ಹೋಗ್ಬಿಡುತ್ತೆ ಅಂತ ಅರ್ಥ ಆಗುತ್ತೆ. ನಾವು ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇರ್ತೇವೆ. ಹಣ ನಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೆ ಬಹಳ ಉದಾರತನದಿಂದ ಅಥವಾ ಅದಕ್ಕೆ ಧನ್ಯವಾದವನ್ನ ಕೊಡದೆ ಸಾಕಷ್ಟು ಕಡೆ ಖರ್ಚು ಮಾಡ್ತಾ ಇರ್ತೇವೆ. ಕೇಳ್ದವ್ರಿಗೆಲ್ಲ ಕೊಡ್ತಾ ಇರ್ತೇವೆ. ಅವ್ರು ಹಿಂದೂ ಮುಂದೂ ನೋಡಲ್ಲ, ಯಾರಿಗೋ ಸಹಾಯ ಮಾಡ್ಬೇಕು ಅನ್ನೋ ದೃಷ್ಟಿ ನಮ್ಮಲ್ಲಿ ಇರುತ್ತೆ. ಆದ್ರೆ ನಮ್ಮ ವೀಕ್ನೆಸ್ ಅನ್ನ ತಿಳ್ಕೊಂಡು ಹಲವಾರು ಜನ ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಅಂತ ವಿಷಯದಲ್ಲಿ ನಾವು ಕೆಲವು ಸಮಯ ಕೈ ಮೀರಿ ಟೈಮ್ ಮೀರಿ ಹೋಗಿರ್ತೇವೆ. ಹಾಗೇನೆ ತಗೊಂಡ್ಕೊಂಡಂತ ವ್ಯಕ್ತಿ ನಮ್ಗೆ ವಾಪಸ್ ಕೊಡೋದಿಲ್ಲ. ಆವಾಗ ಅದರ ನಂತರದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನೀವೇ ಒಮ್ಮೆ ಯೋಚನೆ ಮಾಡ್ಬೇಕು. ಈ ರೀತಿ ನಾವು ಪ್ರತಿಯೊಂದು ದಿನನೂ ಪ್ರತಿಯೊಂದು ಕ್ಷಣನೂ ಧನ್ಯತಾ ಭಾವವನ್ನ ಕೊಡ್ತಾ ಇರ್ಬೇಕಾಗುತ್ತೆ, ಅನುಭವಿಸ್ತಾ ಇರ್ಬೇಕಾಗುತ್ತೆ. ಅದು ಯೋಚನೆ ಮಾಡಿ ನಾವು ಆ ಕೃತಜ್ಞತೆಯನ್ನ ಅರ್ಪಿಸ್ತಾ ಇರ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಮ್ಯಾಜಿಕ್ ಅನ್ನೋದು ಬಹಳಷ್ಟು ಕಡೆ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಗಂಡ ಹೆಂಡತಿ ಸಂಬಂಧನೇ ಇರಬಹುದು. ಟೇಕನ್ ಫಾರ್ ಗ್ರಾಂಟೆಡ್, ಅವಳನ್ನ ಮದ್ವೆ ಆಗಿರೋದೇ ಕೆಲಸ ಮಾಡೋದಕ್ಕೋಸ್ಕರ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ರೆ ಅವಳಲ್ಲೂ ಒಂದು ಭಾವನೆ ಬರುತ್ತೆ, ಯಾಕೆ ಈ ವ್ಯಕ್ತಿಯಲ್ಲಿ ಜೊತೆ ನಾನು ಈ ತರ ಇರ್ಬೇಕು, ನನ್ಗೆ ಆದ ಒಂದು ಸ್ವಾತಂತ್ರ್ಯ ಇದೆ, ಹೋಗ್ಬಿಡೋಣ ಅನ್ನೋ ಯೋಚನೆ ಮಾಡ್ತಾರೆ. ಅದೇ ರೀತಿ ಪುರುಷರಲ್ಲೂ ಕೂಡ ಪುರುಷರನ್ನ ಜಾಸ್ತಿ ಈ ಹೆಂಡತಿಯರು ಜಾಸ್ತಿ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ತರ ಟ್ರೀಟ್ ಮಾಡ್ತಾ ಇದಾರೆ. ಒಂದು ಬಹಳ ಹಗುರವಾಗಿ ಆ ಸಂಬಂಧವನ್ನ ತೆಕ್ಕೊಳ್ತಾ ಇದಾರೆ. ಅವರಲ್ಲೂ ಫೀಲ್ ಆಗುತ್ತೆ, ಈ ವ್ಯಕ್ತಿಯ ಜೊತೆ ನನ್ಗೆ ಯಾಕೋ ಸರಿ ಬರ್ತಾ ಇಲ್ಲ ಅನ್ನೋ ರೀತಿ. ಈ ಕಾರಣದಿಂದಲೇ ಹಲವಾರು ಕಡೆ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇರುವಂತದ್ದು. ಅದು ಯಾವುದೇ ಸಂಬಂಧ ಆಗ್ಲಿ, ಯಾವುದೇ ರೀತಿಯ ಆರೋಗ್ಯಕರ ವಿಷಯ ಆರೋಗ್ಯದ ರೀತಿಯಲ್ಲೇ ಆಗ್ಲಿ ಹಾಗೂ ಆರ್ಥಿಕ ಪರಿಸ್ಥಿತಿ ಆಗ್ಲಿ ನಾವು ತುಂಬಾ ಹಗುರವಾಗಿ ತೆಕ್ಕೊಳ್ಬಾರ್ದು. ಅವ್ರ
ಬೇಕು. ನಮ್ಮ ದೇಹದಲ್ಲಿಯೂ ಕೂಡ ನಾವು ಆರೋಗ್ಯವನ್ನು ಕೂಡ ಇವತ್ತು ಚೆನ್ನಾಗಿದ್ದೇವೆ, ನಾಳೆ ಏನಾಗ್ತೀವೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ಅನ್ಕೊಂಡಿರ್ತೀವಿ ನನ್ ದೇಹ ಚೆನ್ನಾಗಿದೆ, ನನಗೆ ಕಣ್ಣುಗಳು ಚೆನ್ನಾಗಿ ಕಾಣಿಸ್ತಾ ಇದೆ, ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ, ನನ್ ಕೈ ಕಾಲುಗಳು ಗಟ್ಟಿ ಇದೆ ಅಂತ ಹಗುರವಾಗಿ ಮಾತಾಡ್ತಾ ಇರ್ತೇವೆ, ನಾನು ಆರೋಗ್ಯವಾಗಿದ್ದೀನಪ್ಪ ಅಂತ. ಆದ್ರೆ ಎಷ್ಟು ದಿನಗಳವರೆಗೆ ನಾವು ಆರೋಗ್ಯವಾಗಿರ್ತೇವೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಪ್ರತಿಯೊಂದಕ್ಕೂ ನಾವು ಯಾವಾಗ್ಲೂ ಧನ್ಯತಾ ಭಾವವನ್ನ ಅರ್ಪಿಸ್ತಾ ಇರ್ಬೇಕಾಗುತ್ತೆ. ಯೂನಿವರ್ಸು ನಮ್ಗೆ ಕೊಟ್ಟಿರೋ ಗಿಫ್ಟ್ ಇದು. ಯಾಕೆಂದ್ರೆ ನಾವು ಹುಟ್ಟಿದಾಗಿಂದ ಇಷ್ಟು ಚೆನ್ನಾಗಿ ಹುಟ್ಟಿದ್ದೇವೆ. ನಾವು ಆತ್ಮ ನಿಂದನೆಯನ್ನ ಮಾಡ್ಕೊಳ್ಬಾರ್ದು. ಆತ್ಮ ನಿಂದನೆ ಮಾಡ್ತಾ ಮಾಡ್ತಾ ನಮ್ಗೆ ರೋಗಗಳು ಜಾಸ್ತಿ ಆಗುತ್ತೆ, ನಮ್ಮ ನಾಡಿಗಳಲ್ಲಿ ಬ್ಲಾಕೇಜಸ್ ಜಾಸ್ತಿ ಆಗುತ್ತೆ, ಅದರಿಂದನೇ ಕೊನೆಗೆ ನಮ್ಗೆ ಅನಾರೋಗ್ಯ ಜಾಸ್ತಿ ಎದುರಿಸ್ಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿಯು ಕೆಟ್ಟದಾಗಿ ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾವು ನಮ್ಮ ಅಂಗಾಂಗಗಳಿಗೆ, ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಹಾಗೂ ನಮ್ಮ ಬಾಂಧವ್ಯಕ್ಕೆ ಬಹಳ ಬೆಲೆಯನ್ನ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಸಬ್ಕಾನ್ಶಿಯಸ್ ಮೈಂಡ್ ಏನಿದೆ ಈ ರೀತಿಯಾಗಿ ನಮಗೆ ಪರಿವರ್ತನೆಯನ್ನ ಮಾಡ್ಬೇಕಾಗುತ್ತೆ. ಸೊ ಈ ಪ್ರಾಕ್ಟೀಸ್ ನ ಮಾಡಕ್ ಮುಂಚೆ ಏನನ್ನ ಮಾಡ್ಬೇಕು ನಾವು ಅನ್ನೋದಾದ್ರೆ, ಒಂದು ಲೀಸ್ಟ್ ಮಾಡ್ಬೇಕಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ಯಾವ ಸೈಡ್ ಅಲ್ಲಿ ನಮ್ಗೆ ಉನ್ನತಿಯನ್ನ ಹೊಂದಬೇಕು. ಈಗ ನಾವು ಸಾಕಷ್ಟು ಶ್ರೀಮಂತರಾಗಿದ್ದೇವೆ, ಆದ್ರೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಮ್ಮ ಆರೋಗ್ಯ ಸರಿ ಹೋಗ್ಲಿಕ್ಕೆ ನಮ್ಮ ದೇಹದಲ್ಲಿ ಯಾವ ರೀತಿಯ ಕೊರತೆ ಇದೆ, ಯಾವ ರೀತಿ ಆರೋಗ್ಯ ಸರಿ ಹೋಗ್ಬೇಕು, ಅದನ್ನ ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ಒಂದು ಪುಸ್ತಕವನ್ನ ತೆಕ್ಕೊಂಡು ಅದನ್ನ ಡೀಟೇಲ್ ಆಗಿ ಬರಿಬೇಕು. ನನ್ನ ಆರೋಗ್ಯ ಈ ತರ ಆಗ್ಬೇಕು, ನನ್ಗೆ ಶ್ವಾಸಕೋಶದ ತೊಂದರೆ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗ್ಬೇಕು. ನನ್ನ ಹೃದಯದ ತೊಂದರೆ ಇದೆ, ಅದನ್ನ ಸರಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿ ಸರಿ ಹೋಗ್ಬೇಕು. ಆ ರೀತಿ ಬರಿಬೇಕಾಗುತ್ತೆ. ದೇಹದ ವಿಷಯಕ್ಕೆ ಬಂದಾಗ ಸ್ಟೂಡೆಂಟ್ಸ್ ಗಳಾದ್ರೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದಾದ್ರೆ ಇಷ್ಟು ಸ್ಕೋರ್ ಮಾಡ್ಬೇಕು ಅನ್ನೋದನ್ನ ಬರಿಬೇಕು. ತುಂಬಾ ಡೀಟೇಲ್ ಆಗಿ ಬರಿಬೇಕು. ಎಷ್ಟು ಸ್ಕೋರ್ ಮಾಡ್ಬೇಕು, 99%, 98%, ನಿಮ್ಮ ವಿಶ್ ಏನಿದೆ ಅದನ್ನ ಬರಿಬೇಕಾಗುತ್ತೆ. ಸೊ ನಿಮಗೆ ಕನಸಿನ ಮನೆ ಬೇಕು ಅಂತಂದ್ರೆ ಎಲ್ಲಿ, ಯಾವ ಪ್ರದೇಶದಲ್ಲಿ ಮನೆ ಬೇಕು ನಿಮಗೆ, ಎಷ್ಟು ರೂಮ್ಸ್ ಇರೋಂತ ಮನೆ ಬೇಕು, ಅದನ್ನ ಡೀಟೇಲ್ ಆಗಿ ಬರಿಬೇಕು. ಇಂಥ ವಾತಾವರಣದಲ್ಲಿರೋ ಮನೆ ಬೇಕು, ಇಷ್ಟು ರೂಮ್ಸ್ ಇರ್ಬೇಕು, ಈ ತರ ಮನೆ ಬೇಕು. ಚಂದದ ಕನಸಿನ ಮನೆ, ಒಂದು ಚಿತ್ರಣ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ, ಅದನ್ನ ಡೀಟೇಲ್ ಆಗಿ ಬರಿಬೇಕಾಗುತ್ತೆ ಪುಸ್ತಕದಲ್ಲಿ. ಹಾಗೇನೆ ಉದ್ಯೋಗ ಬೇಕಾದಂತವ್ರು, ಜಾಬ್ ಅನ್ನ ಪಡೆಯಬೇಕಾದಂತವ್ರು, ಎಂತ ಜಾಬ್ ಬೇಕು ನಿಮ್ಗೆ, ನಿಮ್ಮ ಜಾಬ್ ಎಂತ ಆಫೀಸಲ್ಲಿ ಸಿಕ್ಕರೆ ನಿಮ್ಗೆ ಖುಷಿ ಬರುತ್ತೆ, ಇಷ್ಟು ಸಂಬಳ ಬೇಕು, ಅದನ್ನ ಸ್ಪೆಸಿಫಿಕ್ ಆಗಿ ಬರಿಬೇಕು. ಅದನ್ನ ಬರೆದು ಡೈಲಿ ಅದಕ್ಕೆ ಒಂದು ಅಫರ್ಮೇಶನ್ಸ್ ಆದ್ರೂ ಮಾಡಬಹುದು. ಅದ್ರ ನಂತರ ಈ ಪ್ರಾಕ್ಟೀಸ್ ಏನಿದೆ ಅದನ್ನ ಶುರು ಮಾಡ್ಬೇಕಾಗುತ್ತೆ. ಈ ಪ್ರತಿ ದಿವಸದಲ್ಲಿ ಏನೇನು ಶುರು ಮಾಡ್ಬೇಕು ಅಂತ ಹೇಳೋದಾದ್ರೆ, ಮೊದಲನೇ ದಿವಸದಲ್ಲಿ ಪ್ರಾಕ್ಟೀಸ್ ಏನೇನ್ ಮಾಡ್ಬೇಕು ಅಂತಂದ್ರೆ 10 ದಿನದ ಕೌಂಟ್ ಅನ್ನ 10 ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಬೇಕಾಗತ್ತೆ. ಈಗಾಗ್ಲೇ ಹೇಳಿದೆ 10 ಬ್ಲೆಸ್ಸಿಂಗ್ಸ್ ಏನೇನು, ನಾವೇನು ಉಸಿರಾಡ್ತಾ ಇದೀವಿ ಅದನ್ನ ಬರಿಬಹುದು, ಕೈಗಳು ಕಾಲುಗಳು ಚೆನ್ನಾಗಿದೆ ಅದನ್ನ ಬರಿಬಹುದು. ಹಾಗೇನೆ ನಾವು ಪ್ರತಿದಿನ ಆಹಾರವನ್ನ ಪಡಿತಾ ಇದ್ದೇವೆ ಅದನ್ನ ಬರಿಬಹುದು. ಹಲವಾರು ಜನರು ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ, ಅದನ್ನ ಬರಿಬಹುದು. ಹಾಗೇನೆ ಸಾಕಷ್ಟು ಆಶೀರ್ವಾದಗಳನ್ನ ಪಡೆದಿದ್ದೇವೆ, ಅದನ್ನೆಲ್ಲ ಬರೀತಾ ಹೋಗ್ಬೋದು. 10 ಕೌಂಟ್ ಆದ್ಮೇಲೆ ಮಿನಿಮಮ್ 10 ಕೌಂಟ್ ಬರಿಬೇಕು, ಬ್ಲೆಸ್ಸಿಂಗ್ಸ್ ಕೌಂಟ್ ಬರಿಬೇಕು. ಅದ್ರ ನಂತರ ಅದನ್ನ ಓದ್ಬಿಟ್ಟು ಅದಕ್ಕೆ ಥ್ಯಾಂಕ್ ಯು ಅಂತ 3 ಬಟ್ಟೆ ಅದನ್ನ ಬರೆದು, ಹಾಗೇನೆ ಒಂದು ಡೈರಿಯನ್ನ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಅಥವಾ ಡೈರಿನೇ ಬೇಕು ಅಂತಿಲ್ಲ, ಒಂದು ನೋಟ್ಬುಕ್ ಏನಾದ್ರೂ ಬರೆದು, ನೋಟ್ಬುಕ್ ಅಲ್ಲಿ ಬರೆದು ನೀವು ಅದನ್ನ ಶುರು ಮಾಡ್ಬೇಕಾಗುತ್ತೆ. ಅದ್ರ ನಂತರ ಈ ಅಭ್ಯಾಸವನ್ನ ಪ್ರತಿ ದಿವಸ ಬೆಳಗ್ಗೆ ಎದ್ದಾಗ ಮಾಡ್ಬೇಕಾಗುತ್ತೆ. ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ ಪ್ರಶಾಂತವಾದ ಸ್ಥಳದಲ್ಲಿ ಕುತ್ಕೊಂಡು ಈ ಬ್ಲೆಸ್ಸಿಂಗ್ಸ್ ಕೌಂಟ್ ಏನಿದೆ ಅದನ್ನ 10 ಮಿನಿಮಮ್ ಬರಿಬೇಕಾಗುತ್ತೆ. ಅದನ್ನ ದಿನನಿತ್ಯ 28 ದಿವಸಗಳ ಕಾಲ ಬರಿಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಪ್ರಾಕ್ಟೀಸ್ ಹೊಸದಾಗಿ ಮಾಡ್ಬೇಕು ಅಂತಂದ್ರೆ ನಮ್ಗೆ ಮಿನಿಮಮ್ 28 ದಿವಸಗಳ ಬೇಕು ಅಥವಾ 21 ದಿವಸಗಳ ಬೇಕು ಅಂತ ಹೇಳ್ತಾ ಇರ್ತೀವಿ. ಅದನ್ನ ನಿರಂತರವಾಗಿ ಮಾಡ್ತಾ ಹೋದ್ರೆ ಅದು ನಮ್ಮ ಜೀವನದ ಭಾಗವಾಗಿ ಹೋಗ್ಬಿಡುತ್ತೆ. ಅದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಹೋಗಿ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇನಿದೆ, ಕೆಟ್ಟ ಅಭಿಪ್ರಾಯಗಳು ನಮ್ಮ ಬಗ್ಗೆ ಆಗ್ಲಿ ಬೇರೆಯವರ ಬಗ್ಗೆ ಆಗ್ಲಿ, ಅದು ಬದಲಾವಣೆ ಹೊಂದುತ್ತಾ ಹೋಗುತ್ತೆ, ನಮ್ಮ ಜೀವನ ಉತ್ತಮ ಸ್ಥಿತಿಗೆ ಹೋಗುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ನೆಕ್ಸ್ಟ್ ದಿವಸದ್ದು ಈ ಪುಸ್ತಕದಲ್ಲಿ ಇರುವಂತದ್ದು ನೀವು ಕೊಂಡ್ಕೊಳ್ಬಹುದು. ಈ ಪುಸ್ತಕವನ್ನ
ಕೊಂಡ್ಕೊಂಡ್ ನಂತರ ಓದ್ಬೇಕು, ಓದಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಪುಸ್ತಕವನ್ನ ಕೊಂಡ್ಕೊಂಡ್ ನಂತರ ಮೊದಲನೇ ಪ್ರಾಕ್ಟೀಸ್ ಏನ್ ಮಾಡ್ತೀರಾ, ಅದನ್ನ ಮಾಡಿದ ನಂತರ ನಾಳೆ ಪ್ರಾಕ್ಟೀಸ್ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ನೈಟ್ ಓದ್ಬೇಕಾಗುತ್ತೆ. ಓದಿದ ನಂತರ ಅದನ್ನ ನಾಳೆ ದಿವಸದ ಆಕ್ಟಿವಿಟೀಸ್ ಅದು ಬೇರೆ ಇರುತ್ತೆ. ಸೊ ಎರಡನೇ ದಿವಸದ ಆಕ್ಟಿವಿಟೀಸ್ ಏನಿದೆ ಅಂತ ಹೇಳಿದ್ರೆ, ಇದೊಂದು ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಮತ್ತೆ ಅದರ ಮುಂದುವರೆದ ಭಾಗವಾಗಿ ಕಂಟಿನ್ಯೂ ಮಾಡ್ತೇನೆ. ಏಕೆಂದ್ರೆ 28 ದಿವಸದ್ದು ಆಕ್ಟಿವಿಟೀಸ್ ಅಂತಂದ್ರೆ ಇದು ಜಾಸ್ತಿ ಟೈಮ್ ತಗೊಳುತ್ತೆ. ನಮ್ಮ ಹಲವಾರು ವಿಚಾರಗಳಿದೆ, ಇದನ್ನ ಮಾತಾಡ್ತಾ ಹೋದ್ರೆ ಹಲವಾರು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೂಡ. ಇದು ಮಾಡ್ಲಿಕ್ಕೆ ಆಕ್ಟಿವಿಟೀಸ್ ನ ಮಾಡ್ಲಿಕ್ಕೆ, ಈ ಚಟುವಟಿಕೆನ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಎರಡನೇ ದಿನದ ಚಟುವಟಿಕೆ ಏನು ಅಂತಂದ್ರೆ ಮ್ಯಾಜಿಕ್ ರಾಕ್ ಅಂತ. ಮ್ಯಾಜಿಕ್ ರಾಕ್ ಅನ್ನ ಒಂದು ಇಟ್ಕೊಳ್ಬೇಕು. ನಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಳ್ಳಬಹುದಾದಂತ ಗಾತ್ರದ ಒಂದು ಕಲ್ಲನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಈ ಕಲ್ಲನ್ನ ಎಲ್ಲಿ ಹುಡ್ಕೊಂಡು ಹೋಗೋದು, ನಿಮ್ಮ ಗಾರ್ಡನ್ ಅಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತ ಯಾವ್ದಾದ್ರು ಒಂದು ಕಲ್ಲನ್ನ ಸಿಕ್ಕಿದ್ರೆ ಅದು ಯಾವುದೇ ಶಾರ್ಪ್ ಎಡ್ಜ್ ಇರಬಾರ್ದು. ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದ್ರೆ ಅದು ಸಾಫ್ಟ್ ಆಗಿರ್ಬೇಕು. ಆ ರೀತಿಯ ಒಂದು ಕಲ್ಲನ್ನ ತೆಗೆದುಕೊಳ್ಳಿ. ಅಥವಾ ಕ್ರಿಸ್ಟಲ್ಸ್ ಯೂಸ್ ಮಾಡೋಂಥವ್ರಾದ್ರೆ ಕ್ರಿಸ್ಟಲ್ಸ್ ನ ಯೂಸ್ ಮಾಡಬಹುದು. ಈ ಕ್ರಿಸ್ಟಲ್ಸ್ ನ, ಈ ಕಲ್ಲನ್ನ ತೆಗೆದುಕೊಂಡು ಯಾವ ರೀತಿ ಇದನ್ನ ಉಪಯೋಗಿಸ್ಬೇಕು ಅಂತಂದ್ರೆ, ಇಡೀ ದಿನದಲ್ಲಿ ನಿಮಗೆ ಹಲವಾರು ರೀತಿಯ ಒಂದು ಚಟುವಟಿಕೆಗಳಿರುತ್ತೆ. ಒಂದು ಯಾವ್ದಾದ್ರು ಬೇಜಾರಾಗೋದು ಇರಬಹುದು, ಒಳ್ಳೆ ರೀತಿಯಲ್ಲೂ ಅದು ಇರಬಹುದು ದಿನನಿತ್ಯ ಕಾರ್ಯದಲ್ಲಿ. ಆದ್ರೆ ಬೇಜಾರಾಗಿರೋದ್ನೆಲ್ಲ ಸೈಡ್ಗೆ ಇಟ್ಬಿಡ್ಬೇಕು, ಅದನ್ನ ತೆಕ್ಕೊಳ್ಬಾರ್ದು. ಯಾವ್ದು ಒಳ್ಳೇದಾಗಿದೆಯೋ ಅದನ್ನ ಮಾತ್ರ ನಾವು ಅದನ್ನ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಮ್ಯಾಜಿಕ್ ರಾಕ್ ಅನ್ನೋದನ್ನ ಎಷ್ಟು ಇಂಪಾರ್ಟೆಂಟ್ ಆಗಿ ಸೀಕ್ರೆಟ್ ಫಿಲಮ್ ಅಲ್ಲಿ ಹೇಳಿದ, ಇದು ದಿ ಸೀಕ್ರೆಟ್ ಅನ್ನೋ ಪುಸ್ತಕ ಇಂಗ್ಲಿಷ್ ಮೂವಿ ಕೂಡ ಇದೆ. ಅದನ್ನೇ ಇವರು ರೋಂಡಾ ಬಯನ್ ಅವರು ಮಾಡಿದ್ದಾರೆ. ಅದು ಪ್ರತಿ ಸತಿ ನೋಡಿದಾಗ್ಲೂ ವಿಸ್ಮಯಕಾರಿ ಅಂತ ಅನ್ಸುತ್ತೆ. ಸೊ ಮ್ಯಾಜಿಕ್ ರಾಕ್ ಅನ್ನೋದನ್ನ ಒಬ್ಬ ವ್ಯಕ್ತಿ ತನ್ನ ಮಗನ ಆರೋಗ್ಯವನ್ನ ಸುಧಾರಣೆ ಮಾಡೋದಕ್ಕೆ ಈ ಮ್ಯಾಜಿಕ್ ರಾಕ್ ಅನ್ನ, ಈ ಟೆಕ್ನಿಕ್ ಅನ್ನ ಉಪಯೋಗಿಸಿ ಮಗನ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಂಡಿರೋದ್ರಲ್ಲಿ ಇಲ್ಲಿ ಉಲ್ಲೇಖ ಮಾಡಿರ್ತಾರೆ. ನಾವು ಎರಡನೇ ದಿವಸದಲ್ಲಿ ಏನೇನು ಮಾಡಿರ್ತೀವಿ ನಮ್ಮ ದಿನನಿತ್ಯ ಕೆಲಸಗಳು, ಕಾರ್ಯಗಳು, ನಂತರ ಒಂದು 10 ಬ್ಲೆಸ್ಸಿಂಗ್ಸ್ ಕೌಂಟ್ ನ ಬರಿತೀವಿ ಪುಸ್ತಕದಲ್ಲಿ. ಹಾಗೆ ಮ್ಯಾಜಿಕ್ ರಾಕ್ ನ ಇಟ್ಕೊಂಡು ಅದನ್ನ ನಮ್ಮ ಬೆಡ್ ಸೈಡ್ ಅಲ್ಲೇ ಇಟ್ಕೋಬೇಕು. ಯಾಕೆಂದ್ರೆ ಮಲಗುವಾಗ ಮಾಡುವಂತ ಈ ಆಕ್ಟಿವಿಟೀಸ್ ಆಗಿರೋದ್ರಿಂದ ಆ ಕಲ್ಲನ್ನ ಕೈಯಲ್ಲಿ ಹಿಡಿದು ಕಣ್ಣುಗಳನ್ನ ಮುಚ್ಚಿ ಇಡೀ ದಿವಸ ನಮ್ಮಲ್ಲಿ ಏನೇನಾಯ್ತು, ಏನೇನು ಪಡ್ಕೊಂಡ್ವಿ, ಏನೇನು ಬ್ಲೆಸ್ಸಿಂಗ್ಸ್ ಸಿಕ್ತು, ಏನೇನು ಆಶೀರ್ವಾದ ಅನುಗ್ರಹಗಳು ನಮ್ಮ ಜೀವನದಲ್ಲಿ ಇವತ್ತೊಂದ್ ದಿವಸ ಆಯ್ತು, ಅದನ್ನ ನೆನಪು ಮಾಡ್ಕೊಳ್ಬೇಕು. ಅದರಲ್ಲಿ ಒಂದು ಬೆಸ್ಟ್ ಥಿಂಗ್ ಯಾವ್ದಿದೆ, ಆ ಕಲ್ಲನ್ನ ಹಿಡ್ಕೊಂಡು ಅದನ್ನ ಹ್ಯಾಪಿ ಆಗಿ ಹೇಳ್ಬೇಕು. ಈ ದಿನದಲ್ಲಿ ನನಗೆ ಇಂಥ ಕೆಲಸ ಸಕ್ಸಸ್ ಆಯ್ತು, ಒಂದು ಪ್ರಮೋಷನ್ ಸಿಕ್ಬೇಕಿತ್ತು, ತುಂಬಾ ದಿವಸದಿಂದ ನನಗೆ ಅದು ಸಿಕ್ಕಿರ್ಲಿಲ್ಲ, ಇವತ್ತೊಂದ್ ದಿವಸ ಅದು ಸಿಕ್ತು ಅನ್ನೋದಿರ್ಬಹುದು. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇಲ್ಲದಿದ್ರೆ ಒಂದು ಇನ್ಕ್ರಿಮೆಂಟ್ ಸಿಕ್ತು, ಅದಾದ್ರೂ ಹೇಳ್ಬಹುದು. ಅಥವಾ ಯಾವುದೋ ತುಂಬಾ ದಿವಸದಿಂದ ಗೆಳತಿಯೋ ಅಥವಾ ಬಾಲ್ಯದ ಸ್ನೇಹಿತರೋ ಮಾತಾಡ್ತಾ ಇರ್ಲಿಲ್ಲ, ಇವತ್ತು ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ರು, ಅದರಿಂದ ನನಗೆ ಬಹಳ ಖುಷಿ ಆಯ್ತು, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಇನ್ನೇನಾದ್ರೂ ಯಾವ್ದಾದ್ರು ಒಂದು ಉತ್ತಮ ರೀತಿಯಲ್ಲಿ ನಿಮ್ಗೆ ಒಳ್ಳೇದಾಗಿದ್ರೆ, ಅಥವಾ ಇನ್ಯಾವುದೋ ಒಂದು ಬಹಳ ದಿವಸದ ಒಳಗೆ ಒಂದು ಅಡೆತಡೆಯಾಗಿ ದುಡ್ಡು ಬಂದಿರ್ಲಿಲ್ಲ, ಅದು ದುಡ್ಡು ಸಿಕ್ತು, ಅದು ಒಂದು ಒಳ್ಳೆ ಮೂಮೆಂಟ್ ಆಗಿರುತ್ತೆ. ಅಥವಾ ದಾಂಪತ್ಯ ಜೀವನದಲ್ಲಿ ಹೆಂಡತಿ ಗಂಡ ಅವರ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಒಂದು ಉತ್ತಮ ರೀತಿಯಲ್ಲಿ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ವ್ಯಕ್ತವಾಯ್ತು, ತುಂಬಾ ಚೆನ್ನಾಗಿ ಆ ಮೂಮೆಂಟ್ ನ ಕಳೆದ್ರಿ, ಹೊರಗಡೆ ಹೋಗಿ ಸುತ್ತಾಡಿ ಬಂದ್ರಿ, ಆ ಮೂಮೆಂಟ್ ನ ನಿಲ್ಸ್ಕೊಂಡು ಅದಕ್ಕೆ ಧನ್ಯತಾವಾಗಿ ಭಾವವನ್ನ ಅರ್ಪಿಸ್ಬೇಕಾಗತ್ತೆ, ಹೇಳ್ಬೇಕಾಗತ್ತೆ. ಈ ರೀತಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಆ ಕಲ್ಲನ್ನ ಅದೇ ಬೆಡ್ ಸೈಡ್ ಅಲ್ಲಿ ಇಟ್ಟು ನಿದ್ದೆಯನ್ನ ಮಾಡುವಂಥದ್ದು. ಈ ನಿದ್ದೆ ಮಾಡೋಕ್ ಮುಂಚೆ ನೆಕ್ಸ್ಟ್ ಡೇ ಏನ್ ಆಕ್ಟಿವಿಟೀಸ್ ಇದೆ, ಅದು 3ನೇ ದಿನದ ಆಕ್ಟಿವಿಟೀಸ್, ಅದನ್ನ ಓದ್ಬಿಟ್ಟು ಆ ಪುಸ್ತಕದಲ್ಲಿ ತಿಳ್ಕೊಂಡು ನೆಕ್ಸ್ಟ್ ಡೇಗೆ ಅಣಿಯಾಗಿ ನಾವು ಶಾಂತ ರೀತಿಯಲ್ಲಿ ನಿದ್ರೆ ಮಾಡ್ಬೇಕಾಗುತ್ತೆ. ಇದು 2ನೇ ದಿವಸದ ಆಕ್ಟಿವಿಟೀಸ್ ಆಗುತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಈಗ 4:49 ಆಯ್ತು. ಸೊ ಈ ತರ 28 ದಿನದಲ್ಲಿ 28 ಆಕ್ಟಿವಿಟೀಸ್ ಇರುತ್ತೆ. ಒಂದೊಂದೇ ಮಾಡ್ತಾ ಹೋದ್ರೆ ನಮ್ಮ ಜೀವನ ವಿಸ್ಮಯಕಾರಿ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾನು ಕೂಡ ಭಾಗಿಯಾಗಿ, ನಾನು ಕೂಡ ಪ್ರತಿ ದಿವಸ ಬರಿತಾ ಇದ್ದೇನೆ. ಈ ಸೆಷನ್, ನಮ್ಮ ಕ್ಲಾಸ್ ಏನಿದೆ ಈ ತಿಂಗಳಲ್ಲಿ ಶುರುವಾದ ಮೊದಲನೇ ದಿನನೇ ನಾನು ಹೇಳಿದೆ, ಇಲ್ಲಿ ಸಾಕಷ್ಟು ಜನ
ಪ್ರೆಸೆಂಟ್ ಇದ್ದೀರಾ ಅವ್ರಿಗೆ ಗೊತ್ತಿರಬಹುದು. ನೀವು ಈ ದಿನದಿಂದನೇ ಹೊಸ ವರ್ಷ 2025ರಿಂದ ಜನವರಿ 1ನೇ ತಾರೀಕಿಂದ ಈ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ನಿಮ್ಮಲ್ಲಿ ಚಮತ್ಕಾರಿ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ನಿಮ್ಮ ಕನಸುಗಳು, ಚಿಕ್ಕ ಚಿಕ್ಕ ಕನಸುಗಳು, ದೊಡ್ಡ ದೊಡ್ಡ ಕನಸುಗಳು ಎಲ್ಲವೂ ಸಾಕಾರಗೊಳ್ತಾ ಹೋಗುತ್ತೆ. ನಮ್ಮ ಬ್ರೈನ್ ವೈರಿಂಗ್ ಏನಿದೆ ಅದು ಮಾರ್ಪಾಡಾಗ್ತಾ ಹೋಗುತ್ತೆ ಪಾಸಿಟಿವ್ ವೇನಲ್ಲಿ. ಯಾವಾಗ್ಲೂ ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದನ್ನೇ ಆಲೋಚನೆ ಮಾಡಿ, ಒಳ್ಳೆಯದನ್ನೇ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಎಲ್ಲರೂ ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ಉತ್ತಮ ಜೀವನವನ್ನ ಪಡೆಯುತ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಸೆಷನ್ ಅನ್ನ ನಾನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಇಷ್ಟು ಹೊತ್ತು ನನ್ನ ಮಾತನ್ನ ಕೇಳಿದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ವೆರಿ ನೈಸ್. ತುಂಬಾನೇ ಅದ್ಭುತವಾಗಿತ್ತು ಡಾಕ್ಟರ್ ಯಶೋಧ ಅವರೇ. ಯಾಕೆಂದ್ರೆ ಇಲ್ಲಿ ನೀವು ಹೇಳಿದ್ರೆ ಗೆಲುವಿನ ಹಾದಿ ಹೇಗಿರ್ಬೇಕು ನಮ್ದು ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಈ ಒಂದು ಅಫರ್ಮೇಶನ್ ಅಂದ್ರೆ ದೃಢೀಕರಣ ಅಂತ ಹೇಳ್ತಿದೆ ಕನ್ನಡದಲ್ಲಿ. ಏನಂದ್ರೆ ನಾ ಅನ್ಕೊಳ್ಳೋದು, ನಾನು ಇಂತಿಂತದ್ ಮಾಡ್ತೀನಿ ಅಂತ ಅನ್ಕೊಂಡು, ಅಂದ್ರೆ ನಿರ್ಧಾರ ಮಾಡ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಂತ ಅದ್ಭುತವಾದ ಪುಸ್ತಕ ನಮ್ಗೆ ಪರಿಚಯ ಮಾಡಿಸಿದ್ರಿ. ಏನೇನೆಲ್ಲ ಮಾಡ್ಬೇಕು ನಾವು ಅನ್ನೋದಾದ್ರೆ, ಕೆಲಸದ ಒಂದು ಯಾವುದೇ ಒಂದು ದೃಷ್ಟಿಕೋನವನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ಕೊಂಡು ಅದು ಹೇಗೆ ನಮ್ಗೆ ಆನಂದವನ್ನ ಕೊಡುತ್ತೆ, ಯಾವ ರೀತಿ ನಮ್ಮ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇರುವಂತದ್ದು ತುಂಬಾನೇ ಸಂತೋಷ ಆಯ್ತು. ಯಾಕೆಂದ್ರೆ ನಾವೆಲ್ಲರೂ ಈ ಒಂದು ಬರೀ ಕೇಳಿಸ್ಕೊಂಡು ಅಥವಾ ಓದ್ಕೊಂಡು ಹಂಗೆ ಬಿಟ್ಬಿಡೋ ಅಂಥದ್ದಲ್ಲ ಇವೆಲ್ಲ ನಾವು ದಿನೇ ದಿನೇ ಸತತವಾಗಿ ನಾವು ಇದನ್ನ ಅಳವಡಿಸ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಆವಾಗ ನಮ್ಮ ವ್ಯಾಧಿಗಳಿರ್ಬೋದು, ಅಥವಾ ನಮ್ಮ ದೃಷ್ಟಿಕೋನ ಇರಬಹುದು, ಅಥವಾ ನಾವು ಏನ್ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡೋದಕ್ಕೆ ಯಾವ್ದನ್ನ ನಾವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಿಖರತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥದ್ದು ಅದ್ಭುತವಾಗಿತ್ತು ನಿಜವಾಗ್ಲು. ಮತ್ತೆ ನೀವು ಹೇಳಿದ್ದ ರೀತಿ ಕೂಡ ಅದ್ಭುತವಾಗಿತ್ತು. ಧನ್ಯವಾದ ನಿಮಗೆ. ನಾನು ಈಗ ಆಲ್ರೆಡಿ ಮಲ್ಲಪ್ಪ ನಾಯಕರು ಅಡ್ರೈಸ್ ಮಾಡಿದ್ದಾರೆ, ರೇವತಿಯವರು ಅಡ್ರೈಸ್ ಮಾಡಿದ್ದಾರೆ. ಒಂದು ವಿಷಯ ಹೇಳಬೇಕು ಅನ್ನೋದಾದ್ರೆ, ಇಲ್ಲಿ ಮೋಸ್ಟ್ ಪ್ರಾಬ್ಲಿ ನಾಳೆ ಮಾತಾಡೋಣ ಅಂತ ಅನ್ಕೋತೀನಿ ನಾನು. ಯಾಕೆಂದ್ರೆ ಇವತ್ತು ಈಗಾಗಲೇ ಇನ್ನೊಂದು 5 ನಿಮಿಷ ಟೈಮ್ ಇದೆ ಅಂತ ಇದೆ ಟೈಮು. ಬಟ್ ಇಲ್ಲಿ ಸಣ್ಣದಾಗಿ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಖಂಡಿತವಾಗಿಯೂ ಹೇಳ್ಬೋದು. ಓಕೆ, ಈಗ ಮಾತಾಡೋಣ, ತೊಂದ್ರೆ ಇಲ್ಲ. ಒಂದು ಲೈನ್ ಅಲ್ಲಿ ಒಂದು ನಿಮಿಷ ಅವ್ರು ಏನ್ ಹೇಳಿದ್ರು, ಯಾವ ವಿಷಯದ ಬಗ್ಗೆ ಮಾತಾಡಿದ್ರು, ಅದು ನಮ್ದು ಅವ್ರು ಎಷ್ಟು ಅರ್ಧ ಗಂಟೆ ಟೈಮ್ ತಗೊಂಡ್ರು ಅಷ್ಟು ಅರ್ಧ ಗಂಟೆ ಟೈಮ್ ತಗೊಳ್ಬೇಕಾಗಿಲ್ಲ ಅಲ್ವಾ. ನಮ್ಗೆ ಏನ್ ಅರ್ಥ ಆಯ್ತು, ನಾವ್ ಏನನ್ನ ಅಳವಡಿಸ್ಕೋಬೇಕು ಅನ್ನೋದು ಚಿಕ್ಕದಾಗಿ ಕೂಡ ನಾವು ಹೇಳ್ಬೋದು ಅಂತ ನನ್ನ ಭಾವನೆ. ಮಲ್ಲಪ್ಪ ನಾಯಕರೇ, ಚಿಕ್ಕದಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ಹೀಗೆ ಅನ್ಯತಾ ಭಾವಿಸ್ಬೇಡಿ. ಯಾರದೇ ಆಗ್ಲಿ ತುಂಬಾ ಜಾಸ್ತಿ ಆಗ್ತಿದೆ ಅನ್ನಿಸ್ದಾಗ ನಾನು ಹೇಳಲೇಬೇಕಾಗದಂತ ಪರಿಸ್ಥಿತಿ ನಂದು. ಸೊ ಹಾಗಾಗಿ ತಪ್ಪು ತಿಳಿಯದೆ ದಯವಿಟ್ಟು ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೆ ನಮಸ್ತೆ. ಮೇಡಮ್ ಡಾಕ್ಟರ್ ಯಶೋಧ ಮೇಡಮ್ನವ್ರಿಗೆ ನಮಸ್ತೆ, ಹಾಗೂ ಮಾಲಿನಿ ಮೇಡಮ್ನವ್ರಿಗೂ ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ತಾವ್ ಹೇಳ್ದಾಗೆ ಸ್ವಲ್ಪ ನನಗೆ ಸಮಯ ಜಾಸ್ತಿ ಬೇಕು ಮೇಡಮ್. ಅದು ಮೊದಲಿಂದನೂ ನಂದು ಅಭ್ಯಾಸ ಆಗ್ಬಿಟ್ಟಿದೆ ನನಗದು. ಏನಾದ್ರೂ ಹೇಳ್ಬೇಕಂದ್ರೆ ನನಗೆ ಮನಸ್ಪೂರ್ವಕವಾಗಿ ಹೇಳಿದ್ರೇನೆ ನನಗೆ ಆನಂದ. ಹಾಗಾಗಿ ಕಡಿಮೆ ಸಮಯದಲ್ಲಿ ನೀವು ಅದೇ ಬುಲೆಟ್ ಪಾಯಿಂಟ್ಸ್ ಅನ್ನ ಇದ್ ಮಾಡ್ಕೊಂಡು ಹೇಳಿ ಅಂತ ಹೇಳ್ತಿದ್ದೀರಾ. ಅದೇ ಪ್ರಯತ್ನ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ನಾನು ತಯಾರಾಗ್ತೀನಿ ಅಂತ ಹೇಳ್ತಿದ್ದೀನಿ. ಒಟ್ಟಾರೆಯಾಗಿ ಇವತ್ತು ತಯಾರಾಗಿ ಮಾತಾಡ್ಬಿಡಿ ಸರ್. ಓವರ್ ಆಲ್ ನಿಮ್ಗೆ ಇಷ್ಟ ಆಗಿದೆ ಅನ್ನೋದು ನಿಮ್ ಮಾತಿನಲ್ಲಿ ಗೊತ್ತಾಯ್ತು, ಹೇಳಿರೋಂತ ವಿಷಯಗಳು ನಿಮ್ಗೆ. ಓಕೆ, ಚಿಕ್ಕದಾಗಿ ಹೇಳಿ ಸರ್. ಚಿಕ್ಕದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಈಗ ಒಬ್ಬ ಮನುಷ್ಯ ನಾವೇನ್ ಹುಟ್ಟಿದಾಗಿನಿಂದ 3 ಅವಸ್ಥೆಗಳನ್ನ ನಾವು ಕಾಣ್ತೇವೆ: ಬಾಲ್ಯ, ಯೌವನ, ಮುಪ್ಪು ಅಂತ ಹೇಳ್ಬಿಟ್ಟು. ಬಾಲ್ಯದಲ್ಲಿ ನಮ್ಮ ಚಟುವಟಿಕೆಗಳು ಹೇಗಿರ್ತವೆ, ಹಾಗೂ ಪ್ರೌಢಾವಸ್ಥೆಯಲ್ಲಿ ನಾವು ಹೇಗಿರ್ತೀವಿ. ಈಗ 2 ಅಂಶಗಳನ್ನ ತಿಳಿಸಿದ್ದಾರೆ, ಬಾಲ್ಯ ಮತ್ತು ಯೌವನದಲ್ಲಿ. ಬಾಲ್ಯದಲ್ಲಿ ನಾವೆಲ್ಲವನ್ನು ನೋಡ್ತಾ ಕಲಿಕೆ ಏನು ನೋಡ್ತಾ ಮಾಡೋದು ಕಡಿಮೆ, ಬರೀ ನೋಡ್ತಾ ತಿಳಿತಾ ಅದರಲ್ಲಿ ಸಂತಸದ ಒಂದು ಕಲಿಕೆಯನ್ನ ನಾವು ತೊಡಗಿರ್ತೀವಿ. ಪ್ರತಿಯೊಂದು ಚಟುವಟಿಕೆಯನ್ನು ನಾವು ಬಹಳ ಆನಂದ ಪಡ್ತೀವಿ, ಖುಷಿ ಅನುಭವಿಸ್ತೀವಿ ಅದರಲ್ಲಿ.
ಅಂತ ಹೇಳಿದ್ರು. ಇನ್ನು ಪ್ರೌಢಾವಸ್ಥೆಗೆ ಬಂದಾಗ ಅಲ್ಲಿ ಜವಾಬ್ದಾರಿ ಅಂತ ಬರ್ತತಿ. ಅವಾಗ ಮದುವೆ, ಮಕ್ಕಳು, ದುಡಿಮೆ, ಆಸ್ತಿ ಪಾಸ್ತಿ ಗಳಿಕೆ ಹೀಗೆ ಮಾಡ್ತಾ ಜೊತೆಗೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಗಮನಿಸಿ ನಾವು ಅವರಲ್ಲಿರ್ತಕ್ಕಂಥ ಋಣಾತ್ಮಕ ಅಂಶಗಳನ್ನ ಮಾತ್ರ ಗಮನಿಸಿ ಅದನ್ನು ಸುಪ್ತ ಮನಸ್ಸಿಗೆ ತುಂಬ್ತಾ ಇರ್ತೀವಿ. ಇದು ಬೇಡ. ಯಾವುದೇ ಅವಸ್ಥೆಯಲ್ಲಿದ್ರೂ ಕೂಡ ನಾವು ಧನಾತ್ಮಕ ಒಂದು ಚಿಂತನೆಗಳನ್ನ ನಮ್ಮ ಸುಪ್ತ ಮನಸ್ಸಿಗೆ ತುಂಬಬೇಕು. ಆ ಮುಖೇನ ನಾವು ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೋದು ಅನ್ನೋದನ್ನ ತಿಳಿಸಿದ್ರು. ಜೊತೆಗೆ ವಿಶೇಷವಾಗಿ ದಿ ಮ್ಯಾಜಿಕ್ ಬುಕ್ ಅಥವಾ ಯಕ್ಷಿಣಿ ವಿದ್ಯೆ ಪುಸ್ತಕದ ಬಗ್ಗೆ ಹೇಳೋದಾದ್ರೆ 28 ದಿನದ ಒಂದು ವೇಳಾಪಟ್ಟಿ ಅದರಲ್ಲಿದೆ. ಅದರಲ್ಲಿ ಮೊದಲನೇದಾಗಿ 12 ದಿನದನ್ನ ನಾವು ಆಚರಣೆ ಮಾಡೋಣ. ಅದರಲ್ಲಿ ಮೊದಲನೇ ದಿನಕ್ಕೆ ಬಂದಾಗ ನಮ್ಮ ಒಂದು ಈ ದಿನದ ಅಲ್ಲಿ ಏನೇನ್ ನಡೀತು ಅಥವಾ ಏನಿಲ್ಲ ಅನ್ನೋದನ್ನ 10 ಮುಖ್ಯವಾದ ಅಂಶಗಳನ್ನ ಪಟ್ಟಿ ಮಾಡಿ ಅಂತ ತಿಳಿಸಿದ್ರು. ಅದಾದ್ಮೇಲೆ ಮುಖ್ಯವಾಗಿ ಮುಂದೆ ನಾವೇನಾಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಬಹಳ ಇದೆ ಇದರಲ್ಲಿ. ಮುಂದೆ ನಾವೇನಾಗ್ಬೇಕು ಅನ್ನೋದಾದ್ರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದಾದ್ರೆ ಅದರಲ್ಲಿ ನೀಡ್ಸ್ ಅಂದ್ರೆ ಆದ್ಯತಾ ಪಟ್ಟಿಯನ್ನ ನಾವು ರೆಡಿ ಮಾಡಿಕೊಂಡು ಅದರಲ್ಲಿ ಒಂದೊಂದು ಅಂಶವನ್ನ ನಾವು ಪ್ರತಿನಿತ್ಯ ನಮ್ಮ ಏನು ಯೂನಿವರ್ಸ್ಗೆ ಹೇಳ್ತಾ ಹೋದ್ರೆ ಖಂಡಿತ ಆ ನಿಟ್ಟಿನಲ್ಲಿ ನಾವು ಯಶಸ್ಸನ್ನ ಕಾಣ್ಬೋದು. ಅದಕ್ಕೆ ಸಹಕಾರಿಯಾಗಿ ಒಂದು ಕಲ್ಲು ಅಥವಾ ಕ್ರಿಸ್ಟಲ್ಸ್ ಅನ್ನ ಬಳಸಿ ಅದನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಏನು ಇದನ್ನ ಮಾಡ್ಕೊಳ್ತಾ ಇದೀವಿ ಇವತ್ತು ಯೂನಿವರ್ಸ್ ತಿಳಿಸ್ತಾ ಇದ್ದೀವಿ ಅದನ್ನ ನೀವು ಕ್ರಮವಾಗಿ ಹೇಳಿ ಅದನ್ನ ಧನ್ಯತಾ ಭಾವವನ್ನ ಹೊಂದಿದ್ರೆ ಖಂಡಿತ ಅದು ನೀವು ಸಾಧನೆ ಆಗುತ್ತೆ ಅನ್ನೋ ಮಾತನ್ನು ತಿಳಿಸಿದ್ರು. ಇಷ್ಟು ನಾನು ಇವತ್ತಿನ ಅಂಶಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದ್ಭುತವಾಗಿ ಹೇಳಿದ್ರಿ ಸರ್. ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ನೋಡಿ ಅಷ್ಟನ್ನು ಹೇಳಿದ್ರಿ. ಇದೇ ಬೇಕಾಗಿರೋ ಸರ್. ಇಲ್ಲಿ ವಿಷಯ ಅನ್ಯತಾ ಭಾವಿಸ್ಬೇಡಿ. ನಾ ಹೇಳಿದ್ದು ಇಷ್ಟ, ಇಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಸರ್, ಅಲ್ವಾ? ಖಂಡಿತ ಬೇರೇನೂ ಅಲ್ಲ. ಧನ್ಯವಾದ ಸರ್. ನೀವು ಧನ್ಯವಾದ ಮೇಡಮ್. ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ತೆ. ನಮಸ್ತೆ. ನನಗೆ ಬಹಳ ಇಂಪ್ರೆಸ್ ಆಯ್ತು ಮಾತಾಡಿದ್ದು. ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ಇನ್ನೊಂದೇನು ಅಂತಂದ್ರೆ ನಾನು ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಆಮೇಲೆ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಇದು 2 ಬುಕ್ಕನ್ನ ಓದಿದ್ದೇನೆ. ಇದು ಸುಮಾರು ಹತ್ರ ಇದ್ದಂಗೆ. ಎಸ್ಪೆಷಲಿ ಕೊರೋನಾ ಟೈಮ್ನಲ್ಲಿ ನಾವು ಇಡೀ ಫ್ಯಾಮಿಲಿ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಕೂತ್ಕೊಂಡು ಒಂದೊಂದು ಪ್ಯಾರವನ್ನ ಒಂದೊಂದು ಪೇಜ್ ಅನ್ನ ಓದಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ಬೇರೇನು ಮಾಡಕ್ ಆಗ್ತಾ ಇಲ್ಲ. ಆಟ ಆಡ್ತಾ ಇದ್ವಿ. ಆಕ್ಚುಲಿ ಕ್ಯಾರಮ್ ಬೋರ್ಡ್ ಆಟ ಅಂತದೆಲ್ಲ ಆಡ್ತಾ ಇದ್ವಿ. ಅದರ ಜೊತೆಗೆ ಅಂದ್ರೆ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗಳು, ನಮ್ಮ ಅಳಿಯ ನಾವು ಒಟ್ಟಿಗೆ ಇದ್ವಿ. ಸೊ ಅದನ್ನ ಓದ್ತಾ ಇದ್ವಿ. ಯಶೋಧ ಮೇಡಮ್ ಹೇಳಿದಂತ ಒಂದು ಅಂಶ ಏನಿದೆ ಇದನ್ನ ಕೆಲವನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದ್ರಲ್ಲಿ ಏನ್ ಹೇಳುತ್ತಂದ್ರೆ ಯು ರಿಪೀಟ್ ವಾಟ್ ಯು ವಾಂಟ್. ಅಂದ್ರೆ ನಿಮ್ಗೆ ಏನಾಗ್ಬೇಕು, ನಾನು ಹೆಲ್ದಿ ಆಗಿರ್ಬೇಕಾ, ನಂದು ಏನಾಗ್ಬೇಕು ಅದನ್ನ ರಿಪೀಟ್ ಮಾಡಿ ಅಂತ ಅದನ್ನ ನಾವು ಆಚರಣೆ ಮಾಡ್ತೇವೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಯಶೋಧ ಮೇಡಮ್ ಫಸ್ಟ್ಗೆ ಹೇಳಿದ್ದು ನಾನು ಇಲ್ಲಿ ಪುಸ್ತಕದಲ್ಲಿ ಬರೆದಿದ್ದೇನೆ, ಥ್ಯಾಂಕ್ಸ್ ಗಿವಿಂಗ್. ಆದ್ರೆ ಮೇಡಮ್ ಹೇಳಿದಷ್ಟು ಅಲ್ಲ, ಬಟ್ ಎವ್ರಿ ಡೇ ಯಾರಿಗೆ ಥ್ಯಾಂಕ್ಸ್ ಕೊಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು 13ನೇ ತಾರೀಕುವರೆಗೂ ನಾನು ಬರೆದಿದ್ದೇನೆ. ಅದು ಇಲ್ಲಿ ಇಟ್ಕೊಂಡಿದ್ದೇನೆ. ಇನ್ನೊಂದೇನು ಅಂತಂದ್ರೆ ಈ ಇಡೀ ಒಂದು ಅಂಶ ಏನನ್ನ ಹೇಳ್ತದೆ ಅಂದ್ರೆ ನಾವು ಯಾವಾಗ ಸಕಾರಾತ್ಮಕ ಒಂದು ಆಲೋಚನೆಯನ್ನ ಮಾಡ್ತೇವೆ ಇದು ನಿಜವಾಗ್ಲೂ ನಮ್ಮ ಬಾಡಿ ಸೆಲ್ನಲ್ಲಿ ಆಕ್ಟಿವೇಟ್ ಆಗಿ ನಮಗೆ ಒಳ್ಳೇದನ್ನ ಕೊಡ್ತದೆ ಅಂತ ಹೇಳತಕ್ಕಂಥದ್ದು. ಇದರಿಂದ ಕಾಯಿಲೆನೂ ಆಗ್ಬೋದು, ಸಂಪತ್ತು ಬರಬಹುದು, ಎಲ್ಲವೂ ಸಹ ಬರಬಹುದು. ಸೊ ಇದು ನಿಜವಾಗ್ಲೂ ನಮ್ಗೆ ಒಂಥರ ಕಣ್ಣು ತೆರೆಸಿದಂಗೆ. ಜೊತೆಗೆ ನನಗೆ ಇದರ ಬಗ್ಗೆ ಹೆಚ್ಚಿನಲ್ಲ, ಅಲ್ಪ ಪ್ರಮಾಣದ ಒಂದು ಮಾಹಿತಿ ಇತ್ತು. ಇದನ್ನ ಇವತ್ತು ನಿಜವಾಗ್ಲೂ ಸಂಪೂರ್ಣಗೊಳಿಸಿದ್ದಾರೆ. ಇನ್ನೊಂದೇನು ಅಂತಂದ್ರೆ ನಾವು ನಾಳೆ ಬಾಗಲಕೋಟೆಗೆ ಹೋಗ್ತಾ ಇರುವ ಕಾರಣ ಕೂಡಲ ಸಂಗಮದಲ್ಲಿ ಏನ್ ಧ್ಯಾನ ಕಾರ್ಯಕ್ರಮ ಇದೆ ಅದಕ್ಕೆ ಹೋಗೋ ಕಾರಣ 3 ದಿನ ನಾವು ಮಿಸ್ ಮಾಡ್ಕೊಳ್ತೇವೆ. ಬಟ್ ಅಲ್ಲಿ ರೆಕಾರ್ಡ್ ಆಗೋ ಕಾರಣ ಅದನ್ನ ನಾನು ಖಂಡಿತವಾಗ್ಲಿ ಓದಿ ಇದನ್ನ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳತಕ್ಕಂತ ಒಂದು ಭರವಸೆನೆ ಕೊಟ್ಟು ಎಲ್ರಿಗೂ ಧನ್ಯವಾದಗಳು. ಧನ್ಯವಾದ ಮೇಡಮ್. ಇದು ಅಫರ್ಮೇಶನ್ ಅಂತ ಅಥವಾ ದೃಢೀಕರಣ ಅಂತ ಹೇಳ್ಬೋದು. ಇದು ನಾವೆಲ್ಲರೂ ಮಾಡ್ಕೊಳ್ಳೋದ್ರಿಂದ ಬಹಳ ಒಳ್ಳೇದು. ಯಾಕೆಂದ್ರೆ ನಾನು ಪ್ರತಿದಿನನೂ ಹೇಳ್ತಾ ಇರ್ತೀನಿ, ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ಸೊಗಸಾಗಿ ಮಾತಾಡ್ತೀನಿ, ನಾನು ಸೊಗಸಾಗಿ ನೋಡೋದಕ್ಕೆ ಕಣ್ಣಿದೆ, ಇವೆಲ್ಲ ಅನ್ಕೊಳ್ಳಿ ಅಂತ ನಾನು ಡೈಲಿ ಹೇಳ್ತಿರ್ತೀನಿ. ಇದು ದಿನವೂ ಹೇಗೆ ಅಂತ ಅದ್ಭುತವಾಗಿ ಯಶೋಧ ಅವರು ಹೇಳಿದ್ದಾರೆ. ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ತಾ ವೇದವತಿ ಮೇಡಮ್ ಮಾತಾಡಿ ಮೇಡಮ್.
ನಮಸ್ಕಾರ ಮೇಡಮ್. ನಮಸ್ತೆ ಡಾಕ್ಟ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ಇದು ಓದು ಬರಹ ಬರೋರಿಗೆ ಓಕೆ, ಬರ್ದೇ ಇರೋರು ಏನ್ ಮಾಡ್ಬೇಕು? ಎಸ್ ಕೇಳಿಸ್ಕೋಬೇಕು. ಮ್ಯಾಮ್. ಇಲ್ಲ ಬರಿಬೇಕಲ್ಲ ಅದು ಆಕ್ಟಿವಿಟೀಸ್ ಅಲ್ಲಿ. ಅದು ಏನ್ ಮಾಡ್ಬೇಕು ಅಂದ್ರೆ ಕುತ್ಕೊಳ್ಳಿ, ನೈಟ್ ಅಲ್ಲಿ ಊಟ ಎಲ್ಲ ಆಯ್ತು, ಒಂದಷ್ಟು ವಾಕ್ ಮಾಡಿದ್ರಿ, ವಾಕ್ ಮಾಡುವಾಗ್ಲೂ ಕೂಡ ನೀವು ಥ್ಯಾಂಕ್ಸ್ ಹೇಳ್ತಾ ಇರಬಹುದು. ಈ ದಿವಸದಲ್ಲಿ ಬೆಳಗ್ಗೆಯಿಂದ ಈ ತರ ಕೆಲಸ ಮಾಡಿದೆ, ಆರೋಗ್ಯ ಸುಧಾರಿಸಿದೆ, ನಾನು ಚೆನ್ನಾಗಿದ್ದೇನೆ, ಇಷ್ಟೆಲ್ಲ ಆಕ್ಟಿವಿಟೀಸ್ ಆಯ್ತು, ಎಲ್ಲೋ ಹೊರಗಡೆ ಹೋಗಿದ್ದೆ, ಯಾರೋ ಹೆಲ್ಪ್ ಮಾಡಿದ್ರು, ಅಥವಾ ಇಂಥ ಕೆಲಸ ಆಗ್ಬೇಕಿತ್ತು, ಯಾರೋ ಮನೆಗ್ ಬಂದು ಸಾಮಾನ್ ತಂದ್ಕೊಟ್ರು, ಇದು ನನ್ಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಆಯ್ತು, ಯಾರೋ ನನ್ಗೆ ಸಹಾಯ ಮಾಡಿದ್ರು, ಅದನ್ನ ಪುನರಾವರ್ತನೆ ಮಾಡಿ ನೆನ್ಸ್ಕೊಳ್ತಾ ಬನ್ನಿ. ಕಹಿ ಘಟನೆಗಳನ್ನ ನೆನ್ಸ್ಕೊಳ್ಬೇಡಿ ಯಾವತ್ತು. ಯಾವ್ದು ಒಳ್ಳೇದಾಗಿದೆಯೋ, ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರೋ ಅವ್ರಿಗೆ ಹಾಗೆ ನೆನಪು ಮಾಡ್ಕೊಂಡು ಥ್ಯಾಂಕ್ಸ್ ಹೇಳಿ, ಅದು ತಲುಪುತ್ತೆ. ಈಗ ಯಾರೇ ನಮ್ಗೆ ಏನಾದ್ರೂ ತೊಂದರೆ ಮಾಡಿದ್ರು ಅವ್ರಿಗೆ ಶಾಪ ಹಾಕೋ ಬದ್ಲು ಏನೋ ಒಂದ್ ಮಾಡಿದ್ರು, ಓಕೆ ಬಿಡು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಿಟ್ಬಿಡ್ಬೇಕು. ಆದ್ರೆ ಅದು ಜಿದ್ದಾಗಿ ಹೋದ್ರೆ ನಮ್ಮಲ್ಲಿ ಅವರಲ್ಲಿ ಫೈಟ್ ನಡೀತಾ ಹೋಗುತ್ತೆ ಹೊರತು ಅದು ಎಂಡ್ ಆಗೋದಿಲ್ಲ. ಅದನ್ನ ಕ್ಷಮಿಸ್ಬಿಡ್ಬೇಕು. ಸೊ ಅದು ಕೆಟ್ಟ ರೀತಿಯಲ್ಲಿ ಆದ್ರೆ, ಒಳ್ಳೆ ರೀತಿಯಲ್ಲಿ ನಿಮ್ಗೆ ಸಹಾಯ ಮಾಡಿದ್ರೆ ಅಂತಂದ್ರೆ, ಬರಹ ಬರೆಯಕ್ ಆಗ್ತಾ ಇಲ್ಲ ಅಂತಂದ್ರೆ ನೆನಪು ಮಾಡ್ಕೊಳ್ಳಿ ಯಾವ್ದ್ಯಾವ್ದು ಒಳ್ಳೆ ವಿಚಾರಗಳಾಯ್ತು, ಯಾವ್ದ್ಯಾವ್ದು ನಿಮ್ಗೆ ಜೀವನದಲ್ಲಿ ಆವತ್ತಿನ ದಿನದಲ್ಲಿ ನಡಾವಳಿಗಳಾಯ್ತು, ಒಳ್ಳೇದಾಯ್ತು, ಒಂದು ರೀತಿಯ ಒಳ್ಳೆ ಆಹಾರವನ್ನ ಸೇವನೆ ಮಾಡಿದೆ, ಯಾರೋ ಒಬ್ರು ಬಂದ್ರು ಮಾತಾಡಿದ್ರು, ಇಲ್ಲ ಯಾರೋ ಫೋನ್ ಮಾಡಿದ್ರು ಮಾತಾಡಿದ್ರು, ಒಂದು ಸಾಂತ್ವನ ಸಿಕ್ತು ನನಗೆ, ಈ ರೀತಿ. ಈಗ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇದೆ, ಅದ್ರ ಇರೋದ್ರಿಂದ ನಾನು ಬೆಳಕನ್ನ ನೋಡ್ತಾ ಇದ್ದೇನೆ, ನಮ್ಮ ಮನೆ ಬೆಳಗಿದೆ. ಮತ್ತೆ ಫೋನ್ ಯೂಸ್ ಮಾಡ್ತೇವೆ, ಫೋನ್ ಇರೋದಕ್ಕೆ ತಾನೇ ನಾನು ನೀವು ಮಾತಾಡ್ತಾ ಇರೋದು ಕಣ್ಣೆದುರಿಗೆ. ಆಫ್ಲೈನ್ ಇಲ್ಲ ಅಂತಂದ್ರೂ ಈ ರೀತಿ ನಾವು ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದೀವಿ. ಈ ಫೋನ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಫೋನ್ಗೆ ಚಾರ್ಜರ್ ಯೂಸ್ ಮಾಡ್ತೀವಿ, ಚಾರ್ಜರ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಕರೆಂಟ್ ಇರೋದಕ್ಕೆ ಚಾರ್ಜ್ ಆಗ್ತಾ ಇದೆ, ಕರೆಂಟ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೀಗೆ ಪ್ರತಿಯೊಂದು ವಿಷಯಕ್ಕೂ ಥ್ಯಾಂಕ್ಸ್ ಹೇಳ್ತಾ ಮಾತನ್ನಲ್ಲೇ ಹೇಳಬಹುದು, ಬರಿಲೇಬೇಕು ಅಂತ ಇಲ್ಲ. ಬರೆದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗುತ್ತೆ ಅನ್ನೋ ವಿಚಾರಕ್ಕೋಸ್ಕರ ಬರೀರಿ ಅಂತ ಹೇಳ್ತಾರೆ. ಆದ್ರೆ ಬರೆಯಕ್ಕಾಗದೆ ಇದ್ದವರು ನೆನಪು ಮಾಡ್ಕೊಂಡು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಧನ್ಯತಾ ಭಾವ ಹೃದಯದಿಂದ ಬರ್ಬೇಕು, ಅದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಂಗೆ ಒಬ್ರು ದುಡ್ಡು ಕೊಡ್ಬೇಕು, ಅವ್ರು ಮಾತೇ ಆಡಲ್ಲ, ಫೋನು ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡಲ್ಲ, ಅಂತವ್ರಿಗೆ ಏನ್ ಮಾಡ್ಬೇಕು? ಆಕ್ಟಿವಿಟೀಸ್ ಇನ್ನ ಮುಂದೆ ಇದೆ ಮ್ಯಾಮ್. ಇದು ಸೆಕೆಂಡ್ 2 ದಿವಸದ ಆಕ್ಟಿವಿಟೀಸ್ ಮಾತ್ರ ಹೇಳಿದ್ದೇನೆ. ಮನಿ ಬಗ್ಗೆ, ಹೆಲ್ತ್ ಬಗ್ಗೆ, ನಮ್ಮ ರಿಲೇಶನ್ಶಿಪ್ ಬಗ್ಗೆ ಎಲ್ಲಾ ರೀತಿ ಒಂದೊಂದು ದಿವಸದಲ್ಲಿ ಒಂದೊಂದು ಪಾರ್ಟ್ಗಳಿದೆ. ಅದನ್ನ ಇನ್ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನಾಳೆ ಕೂಡ ಇರುತ್ತೆ. ನಾಳೆ Thank you. ಜಾಯ್ನ್ ಆಗಿ ನಾಳೆ ಖಂಡಿತ ಅದ್ರ ಬಗ್ಗೆ ಕೂಡ ತಿಳ್ಕೊ. ಮೇಡಮ್ ಮೊನ್ನೆ ನಂಗೆ ಸೋಮವಾರ ಲಿಂಕೇ ಕಳ್ಸಿಲ್ಲ ರೀ. 4:43 ನನ್ಗೆ ಮೆಸೇಜ್ ಬಂತು. ಅಷ್ಟೊತ್ತಿಗೆ ಧ್ಯಾನ ಎಲ್ಲ ಇದು ಈ ಕ್ಲಾಸ್ ಇದು ಈ ಕಾರ್ಯಕ್ರಮದ ಕಡೆನಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾನೆ ಏನೇನ್ ಮಾಡ್ಬೇಕು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ನಾಗೇಶ್ ಸರ್ ಮಾತಾಡಿ ಸರ್. ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ಸೊ ಡಾಕ್ಟರ್ ಯಶೋಧ ಮೇಡಮ್ ಅವರು ಇವತ್ತು ಬಾರಿ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೊಳ್ಬೇಕು ಅದನ್ನೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ನಾವು ಸುಖ ಅನುಭವಕ್ಕೆ ಬಂದ್ರೆ ಅದಕ್ಕೆ ಥ್ಯಾಂಕ್ಸ್ ಕೊಡ್ಬೇಕು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಥ್ಯಾಂಕ್ಸ್ ಕೊಡ್ತಾ ಬರ್ಬೇಕು. ಆಮೇಲೆ ಪಂಚಭೂತಗಳಿಗೆ ಥ್ಯಾಂಕ್ಸ್ ಕೊಡ್ತಾ ಬರ್ಬೇಕು. ನಮ್ಗೆ ಏನೆಲ್ಲ ಹೆಲ್ಪ್ ಆಗಿದೆ, ಏನೆಲ್ಲ ಸಹಾಯ ಆಗಿದೆ, ಯಾರಿಂದ ಸಹಾಯ ಆಗಿದೆ ಅವರಿಗೆ ಥ್ಯಾಂಕ್ಸ್ ಕೊಡ್ತಾ ಇರ್ಬೇಕು. ಅಥವಾ ಪ್ರತಿಯೊಂದಕ್ಕೂ ನಾವೀಗ ಊಟ ಮಾಡ್ತಾ ಇದ್ದೇವೆ, ಊಟ ಮಾಡುದಾದ್ರೆ ಅದರಲ್ಲಿ ಆ ಅನ್ನವನ್ನು ಬೆಳೆದವರು ಯಾರು, ಅದನ್ನು ತಂದು ಕೊಟ್ಟವರು ಯಾರು, ಅದನ್ನು ಮಾರಿದವರು ಯಾರು, ನಮ್ಗೆ ಬಂದು ಇದು ಎಲ್ಲ ಪ್ರತಿಯೊಬ್ಬರಿಗೂ ನಾವು ಥ್ಯಾಂಕ್ಸ್ ಕೊಡ್ತಾ ಬಂದ್ರೆ ನಮ್ಮ ಜೀವನವನ್ನು ಸುಧಾರಿಸಬಹುದು ಅಂತ ಹೇಳಿದ್ರು. ಆಮೇಲೆ ನಮ್ಮ ಅನುಭವಕ್ಕೆ, ನಮ್ಮ ಸುಖ ಅನುಭವಕ್ಕೆ ಬಂದ್ರೆ ಅದಕ್ಕೂ ನಾವು ಕೃತಜ್ಞತೆ ಸಲ್ಲಿಸ್ಬೇಕು. ಮನೆಯಲ್ಲಿ ಒಳ್ಳೇದನ್ನೇ ಮಾತಾಡ್ಬೇಕು. ಅಕ್ಷಿಣಿ ದೇವತೆಗಳು ಅವರು ಹೇಳಿದ್ರು ನೋಡಿ, ಮುಂಚೆನೂ ಹೇಳ್ತಿದ್ರು, ಯಕ್ಷಿಣಿ ದೇವತೆಗಳು ಮೇಲ್ಗಡೆ ಅಸ್ತು 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 ಅಂತ ಹೇಳ್ತಾರೆ. ಅದಕ್ಕೆ ಮನೆಯಲ್ಲಿ ಎಲ್ಲ ಒಳ್ಳೇದನ್ನೇ ಮಾತಾಡ್ಬೇಕು ಅಂತ ಹೇಳಿ ಎಲ್ಲ ಇಡೀ ನಮ್ಮ ಜೀವನದ ಒಂದು ಸಾರಾಂಶವನ್ನು ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಇನ್ನೊಮ್ಮೆ ಧನ್ಯವಾದಗಳು, ಕೋಟಿ ಧನ್ಯವಾದಗಳು. ಧನ್ಯವಾದ ಸರ್. ನಿಮಗೂ ಕೂಡ ಚೊಕ್ಕದಾಗಿ ನೀವು ನಿಮ್ಮ ಮಾತುಗಳನ್ನ ಹೇಳಿದ್ರಿ. ಧನ್ಯವಾದ ನಿಮ್ಗೂನು. ಓಕೆ ಸರ್, ರಾಜು ಸರ್ ಮಾತಾಡಿ ಸರ್. ನಮಸ್ಕಾರ ಮೇಡಮ್. ಡಾಕ್ಟರ್ ಯಶೋಧ ಮೇಡಮ್ ಅವರಿಗೆ ನಮಸ್ಕಾರಗಳು. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು ಮೇಡಮ್.
ಯಶೋದಾ ಮೇಡಮ್ ಅವರು ಇವತ್ತು ನಮ್ಮ ಬಾಲ್ಯದ ಜೀವನದಲ್ಲಿ ಯಾವ ರೀತಿ ಕಳೆದಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವು ಮ್ಯಾಜಿಕ್ಗಳನ್ನು ಯಾವ ರೀತಿ ನೋಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ತಿಳಿಸಿಕೊಟ್ಟಿದ್ರು. ನಾವು ದಿನನಿತ್ಯ ಆಕ್ಟಿವಿಟಿಗಳನ್ನ ರಾತ್ರಿ ಮಲ್ಕೊಂಬಂದು ಬರೆದಿಟ್ಟು ಅದನ್ನ ಥ್ಯಾಂಕ್ಸ್ ಹೇಳೋದನ್ನು ಹೇಳಿಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಓಕೆ, ಧನ್ಯವಾದ ಸರ್. ನಿಮ್ಗೂ ಕೂಡ ತುಂಬಾ ಧನ್ಯವಾದ. ನಾನು ಒಂದು ವಿಷಯ ನಿಮ್ಗೆ ಎಲ್ಲ ಆತ್ಮಬಂಧುಗಳೇ ಹೇಳಬೇಕು ಅನ್ನೋದಾದ್ರೆ, ಬಾಲ್ಯಕ್ಕೆ ನಾವು ಹೀಗೆ ಹೋಗಿ ಹಾಗೆ ಬಂದ್ವಿ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಬಾಲ್ಯದಲ್ಲಿ ನಾವು ತುಂಬ ಹೃದಯದಿಂದ ಆಡ್ತಾ ಇದ್ದಂತ ಆಟಗಳಿರ್ಬಹುದು, ನಾವು ತಿಂತಾ ಇದ್ದಂತ ಒಂದು, ಇವಾಗ ಹೊರಗಡೆಗೆ ಹೋಗಿ ಜೋಳ ತಿಂತಾ ಇದ್ವಿ, ಕಡಲೆಕಾಯಿ ತಿಂತಾ ಇದ್ವಿ, ಆಮೇಲೆ ಹೊರಗಡೆ ಬೇಯಿಸಿ ಅಲ್ಲಿ ಕೊಡೋರು ಈ ಗೆಣಸು, ಇವೆಲ್ಲನು ನಮ್ಮ ಬಾಲ್ಯದಲ್ಲಿ ನಾವು ತಿಂತಾ ಇದ್ವಿ. ಆಮೇಲೆ ನೆಲ್ಲಿಕಾಯಿ ಅಲ್ಲೇ ಉಪ್ಪು ಖಾರ ಹಾಕಿ ಕೊಡೋರು, ಮಾವಿನಕಾಯಿ ತಿಂತಾ ಇದ್ವಿ. ಇವಾಗೆಲ್ಲ ಆ ಸಂತೋಷ ಇಲ್ಲವೇ ಇಲ್ಲ. ಹೊರಗಡೆ ಹೋಗಿ ತಿಂದ್ರೆ ಇಲ್ಲಿ ಬೈತಾರೆ, ಹೊರಗಡೆ ಇಟ್ಟಿದ್ದು ಹಂಗೆಲ್ಲ ತಿನ್ಬೇಡ, ಅದು ಏನ್ ರೋಗ ಬರುತ್ತೋ ತಿನ್ಬೇಡ ಅಂತ ಅಂತಾರೆ. ಸೊ ಯಾವ್ದನ್ನ, ಯಾಕಂದ್ರೆ ನಮಗೆ ಖುಷಿ ಕೊಡ್ತಾ ಇದ್ದಂತ ಎಷ್ಟೋ ವಿಷಯಗಳು ಈಗ ಮರೆಮಾಚ್ದಂಗೆ ಆಗ್ಬಿಟ್ಟಿದೆ, ಯಾವುದು ಇವಾಗಿಲ್ಲ. ಈಗ ಹೊರಗಡೆಗೆ ಹೋಗಿ ನಾವು ಇವನ್ ಇದು ತಿಂತಿದ್ವಿ, ಏನದು ಈ ಬೇಯಿಸಿದ್ದು ಜೋಳ ಆಗ್ಲಿ, ಕಡಲೆಕಾಯಿ ಆಗ್ಲಿ, ಮತ್ತೆ ಹುಣಸೆ ಹಣ್ಣನ್ನ ಮತ್ತೆ ಕಾಯಿ ಇನ್ನು ತುಂಬಾ ಚೆನ್ನಾಗಿರೋದವೆಲ್ಲ ಬಾಲ್ಯದಲ್ಲಿ ಅಂತ ಅದ್ಭುತ ಅದು. ಆಮೇಲೆ ಹೊರಗಡೆ ಯಾವುದೋ ಒಂದು ಮೈದಾನಕ್ಕೆ ಹೋಗ್ತಿದ್ವಿ, ಸಿಕ್ಕಾಪಟ್ಟೆ ಮಣ್ಣೆಲ್ಲ ಮೈ ಮೇಲೆ ಎತ್ಕೊಂಡು ಆನಂದದಿಂದ ಆಟ ಆಡ್ತಿದ್ವಿ. ಈ ಒಂದು ಸರಿ ಮಣ್ಣನ್ನ ಮೈ ಮೇಲೆ ಎತ್ಕೊಂಡ್ರೆ ಇನ್ನು ದೂರ ಇರಮ್ಮ, ಫಸ್ಟ್ ಸ್ನಾನ ಮಾಡ್ಕೊಂಡು ಒಳಗಡೆ ಬಾ ಅಂತಾರೆ ಮಕ್ಕಳಿಗೆ. ಅಂದ್ರೆ ಮಕ್ಕಳಿಗೆ ಆ ಬಾಲ್ಯವನ್ನ ಅನುಭವಿಸುವಂತ ಒಂದು ಸಮಯ ನಾವು ಕೊಡ್ತಾನೆ ಇಲ್ಲ. ಎಲ್ಲದಕ್ಕೂ ಏನಂತೀವಿ, ಆರೋಗ್ಯನ ಮುಂದೆ ತಂದ್ಬಿಟ್ಟು ಮಾಡ್ತಿದೀವಿ. ಅವ್ರಿಗೂ ಕೂಡ ಸಿಗ್ತಿಲ್ಲ. ಬಾಲ್ಯಕ್ಕೂ ಕರ್ಕೊಂಡು ಹೋದ್ರು ನಮ್ಮ ಯಶೋದವರು. ಹಾಗೇನೆ ನಮ್ಮ ಒಂದು ಪ್ರತಿಯೊಂದು, ನಾನು ಚಿಕ್ಕವಳಿಂದ ಹಾಗೆ ಅದೊಂದು ಅಭ್ಯಾಸ ನನಗೆ, ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದದ್ದು. ಈಗ ಫ್ಯಾನ್ ಹಾಕಿದ ತಕ್ಷಣ ಬಂತು ಅಂದ್ರೆ ಅಯ್ಯೋ ಬಂಗಾರ ನೀನು, ತಕ್ಷಣ ಬಂದಿ ನೀನು ಅಂತ ಅನ್ನೋದು. ಅಂದ್ರೆ ಇದು ಥ್ಯಾಂಕ್ಫುಲ್ನೆಸ್ ಅಷ್ಟೇ. ಅವಾಗೆಲ್ಲ ನಾವು ಅದನ್ನ ಪ್ರೋತ್ಸಾಹ ಮಾಡ್ತಿದ್ರು ನಮ್ಮ ತಂದೆಯವರು ಅದನ್ನೆಲ್ಲ. ನಮ್ಮನೇಲಿ ಟಿವಿ ಇರ್ಲಿಲ್ಲ. ಆಕ್ಚುಲಿ ಟಿವಿ ಇಲ್ದೆ ನಾವೆಲ್ಲ ಹಾಡ್ತಾ ಇದ್ವಿ, ಡಾನ್ಸ್ ಮಾಡ್ತಾ ಇದ್ವಿ ಮನೇಲೆ. ನಮ್ಮ ಗುರುಗಳೆಲ್ಲ ನಮ್ಮ ಮನೇಲೇ ಇದ್ದಿದ್ರಿಂದ ಸೊ ನಮಗೆ ಅದ್ಭುತವಾದ ಒಂದು ಶಿಕ್ಷಣ ಸಿಗ್ತಾ ಇತ್ತು. ಎಲ್ಲರಿಗೂ ಅಷ್ಟೇ ಪ್ರತಿದಿನ ಇದೆ. ನಮ್ಮ ಅಕ್ಕ ಇರ್ಬೋದು, ಹಾಡು ಹೇಳ್ಕೊಡೋರು ನಮ್ಮ ಇನ್ನೊಬ್ಬ ಅಕ್ಕ ಇರ್ಬೋದು, ನಾಟಕ ಆಗ್ಲಿ, ಬೇರೆ ಕಲೆಗಳನ್ನ ಹೇಳ್ಕೊಡೋರು ನಮ್ಮ ತಂದೆ ಇರ್ಬೋದು. ಯಾರಿಗೆ ಆಗಲಿ ಎಲ್ರಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥದ್ದನ್ನ ನಮ್ಮ ತಂದೆ ಹೇಳ್ಕೊಟ್ಟಿದ್ರು. ಬರೀ ನಾನು ವ್ಯಕ್ತಿಗತವಾಗಿ ಮಾತ್ರ ಹೇಳ್ತಾ ಇಲ್ಲ, ಪ್ರತಿಯೊಂದು ಅನ್ನ ಆಗಿದ ತಕ್ಷಣ ಕುಕ್ಕರ್, ಮೊದಲೆಲ್ಲ ಕುಕ್ಕರ್ ಇರ್ಲಿಲ್ಲ ನಮ್ಗೆ, ಡೈರೆಕ್ಟ್ ಒಂದು ಪಾತ್ರನಲ್ಲಿ ಇಟ್ಟು ಅನ್ನನ ಮಾಡ್ತಾ ಇದ್ವಿ. ಅನ್ನ ಆಗಿದ ತಕ್ಷಣ ಅದಕ್ಕೆ ನಮಸ್ಕಾರ ಮಾಡೋದು, ಅಂದ್ರೆ ಸರಿಯಾಗಿ ಅನ್ನ ಆಯ್ತಲ್ಲ ಅಂತ. ಅದಕ್ಕೆ ಮುಂಚೆ ಸ್ಟವ್ ಹಚ್ಚಿದ ತಕ್ಷಣ ಅವಾಗೆಲ್ಲ ಬತ್ತಿ ಸ್ಟವ್ಗಳು ಅಂತ ಇರ್ತಾ ಇತ್ತು. ಅಂದ್ರೆ ಇದು ಏನು ಪಂಪ್ ಸ್ಟವ್, ಬತ್ತಿ ಸ್ಟವ್ ಅಂತ ಇದ್ವಿ. ಅಂದ್ರೆ ಇವೆಲ್ಲದಕ್ಕೂ ಒಂದು ಕ್ಷಣ ನಂದು ಹಾದು ಹೋಯ್ತು ನೆನಪುಗಳು. ಎಂತ ಅದ್ಭುತವಾದದ್ದು. ಕಲ್ಲಾಟ ಆಡ್ತಿದ್ವಿ. ಕಲ್ಲನ್ನ ನಮ್ಮ ತಂದೆಯವರು ಹೇಳ್ಕೊಡ್ತಿದ್ರು. ಹೌದು ಹೌದು, ಸಣ್ಣಗೌಡ್ರು ಹೇಳ್ತಿದ್ದಾರೆ, ಹುಣಸೆಕಾಯಿ ಚಿಗಳಿ, ಬೆಳವಲ್ಲ ಹಣ್ಣು ಚಿಗಳಿ ಎಲ್ಲಾನು ಕರೆಕ್ಟ್, ನಿಜ ಅವೆಲ್ಲ. ಆಮೇಲೆ ಕಲ್ಲಾಟ ಆಡ್ಬೇಕಾದ್ರೆ ಕೈನ ಹೀಗೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾಳೆ ಹೇಳ್ತಾರೆ ಅದ್ರ ಬಗ್ಗೆ ಅವರು, ಯಶೋದವರು. ಸೊ ಇದು ಇಂಥ ಅದ್ಭುತ ಒಂದು ಅನುಭವಗಳನ್ನ ಮತ್ತೆ ಮೆಲುಕು ಹಾಕುವಂತ ಒಂದು ಅದ್ಭುತವಾದ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿದ್ರು ನಮ್ಮ ಯಶೋದವರು. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಈ ಅಫರ್ಮೇಷನ್ ಅನ್ನೋದು ಏನಿದೆ, ಅಥವಾ ನಮ್ಮ ಒಂದು ಸ್ವಂತ ನಿರ್ಧಾರಗಳು ಅಂತ ಹೇಳ್ಬೋದು. ಈ ನಿರ್ಧಾರಗಳನ್ನ ಪ್ರತಿದಿನ ನಾವು ಮಾಡ್ತಾ ಬಂದಾಗೆ, ಅಂದ್ರೆ ವಯಸ್ಸು ಆಗ್ತಾ 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 ಇದನ್ನ ನಾವು ಮೊದಲನೇದಾಗಿ ನಾವು ಅಳವಡಿಸ್ಕೋಬೇಕು ಅಂತ ನನ್ನ ಭಾವನೆ. ಯಾಕಂದ್ರೆ ವಯಸ್ಸಾಗ್ತಾ ಇದ್ದಾಗೆ ಅಯ್ಯೋ ನನಗೆ ವಯಸ್ಸಾಗೋಯ್ತು, ನನ್ಗೇನೋ ಒಂದು ಆಯ್ತು ಅಂದ್ರೆ ಯಾರು ನೋಡ್ಕೋತಾರೋ ಇಲ್ವೋ, ಯಾರು ನನ್ನನ್ನು ಒಳ್ಳೆ ರೀತಿ ನನ್ನ ಜೊತೆ ಮಾತಾಡ್ತಾರೋ ಇಲ್ವೋ, ಇದು ಬೇಡ, ನಮ್ಮ ಜೊತೆ ನಾವೇ ಇದ್ದೀವಿ ಅಂತ ಅನ್ಕೊಳ್ಳೋಣ. ಇದು ಕೂಡ ಒಂದು ಒಳ್ಳೆಯ ನಿರ್ಧಾರ ಅಂತ ನನ್ನ ಭಾವನೆ. ಏಜ್ ಆಗ್ತಾ ಆಗ್ತಾ ಇನ್ನೊಬ್ರು ಬೇಕೇ ಆಗಿಲ್ಲ, ನನಗೆ ನಾನೇ ಸಾಕು ಅನ್ನೋ ಒಂದು ದೊಡ್ಡ ಅಫರ್ಮೇಷನ್ ನಾವು ಇವತ್ತಿನ ದಿನದಿಂದ ನಾವು ಮಾಡ್ಕೋಬಹುದು. ಇದು ಅದ್ಭುತವಾದ ದಿನ ಅಂತ ಹೇಳ್ತಾ ಎಲ್ಲ ಆತ್ಮಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಮ್ಯಾಮ್, ಇಲ್ಲಿ ಒಂದು ಕೆಲವರು ಮೆಸೇಜ್ ಹಾಕಿದ್ದಾರೆ, ಅವ್ರಿಗೆ ಉತ್ತರ ಕೊಡ್ಬಹುದಾ? ದಯವಿಟ್ಟು ಕೊಡಿ. ಇಲ್ಲಿ ಒಬ್ರು ಕೇಳಿದ್ದಾರೆ, ಡೈಲಿ 10 ವಿಶಸ್ ಒನ್ಸ್ ಇರ್ಬೇಕಾ? ಪ್ರತಿ ಸೆಂಟೆನ್ಸ್ಗೂ ಥ್ಯಾಂಕ್ ಯು ಹೇಳ್ಬೇಕಾ? ಆರ್ ಲಾಸ್ಟ್ 3ನೇ ಸಲ ಥ್ಯಾಂಕ್ ಯು ಹೇಳ್ಬೇಕಾ? ಫುಲ್ ಕ್ಲಾರಿಟಿ ಸಿಕ್ತಿಲ್ಲ ಮ್ಯಾಮ್, ಸಾರಿ ಅಂತ ಹಾಕಿದ್ದಾರೆ. ಪ್ರತಿ ಒಂದು ವಿಷಯ ಆದ್ಮೇಲೆ, ಪ್ರತಿಯೊಂದು ನೀವು ಧನ್ಯವಾದ ಆದ್ಮೇಲೆ ಥ್ಯಾಂಕ್ ಯು ಹೇಳ್ಬೇಕಾಗುತ್ತೆ. ಪ್ರತಿ ಸೆಂಟೆನ್ಸ್ಗೂ ಥ್ಯಾಂಕ್ ಯು 3 ಬಾರಿ ಹೇಳ್ಬೇಕಾಗುತ್ತೆ. 10 ಬ್ಲೆಸ್ಸಿಂಗ್ಸ್ಗೂ ಥ್ಯಾಂಕ್ ಯು ಹೇಳ್ಬೇಕಾಗುತ್ತೆ.
ಅದರ ನಂತರ ಈ ಬುಕ್ ನ ಕನ್ನಡದ ಅವತರಣಿಕೆಯ ನೇಮ್ ಹೇಳಿ ಮ್ಯಾಮ್. ಇದು ಕನ್ನಡದಲ್ಲಿ ಎಲ್ಲೂ ಸಿಕ್ಕಲ್ಲ, ಇಂಗ್ಲಿಷ್ ಅಲ್ಲಿ ಮಾತ್ರ ಇರೋದು. ಆದಷ್ಟು ನಾನು ಕನ್ನಡನೇ ಉಪಯೋಗಿಸ್ದೆ ಇವಾಗ, ಅದಕ್ಕೋಸ್ಕರ ಕನ್ನಡದಲ್ಲೇ ಅರ್ಥ ಮಾಡಿಸ್ಬೇಕು ಅನ್ನೋ ಅಭಿಲಾಷೆ ನಂದಿತ್ತು. ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೇನೆ, ಅದು ಎಷ್ಟರ ಮಟ್ಟಿಗೆ ತಲುಪ್ತೋ ನನಗೆ ಗೊತ್ತಿಲ್ಲ. ಆದ್ರೂ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇದನ್ನ ಸಾಕಷ್ಟು ಕನ್ನಡದಲ್ಲೇ ತಿಳಿಸ್ಕೊಡ್ಲಿಕ್ಕೆ. ಇದು ಅರ್ಥ ಆಗಿಲ್ಲ ಅಂತಂದ್ರೆ ವಿಡಿಯೋವನ್ನ ಒಮ್ಮೆ ನೋಡಿ, ಮತ್ತೊಮ್ಮೆ ಮಗದೊಮ್ಮೆ ನೋಡ್ತಾ ಇರಿ ಅರ್ಥ ಮಾಡ್ಕೊಳ್ಳೋವರೆಗೂ. ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ಇದೊಂದು ಅಂಶ ಆಗೋಗ್ಬಿಡುತ್ತೆ. ಅದು ಇಂಗ್ಲಿಷ್ ಅಲ್ಲಿ ಮಾತ್ರ ಇರೋದ್ರಿಂದ ಈ ಪುಸ್ತಕವನ್ನ ಸ್ವಾಧ್ಯಾಯಕ್ಕೆ ತಗೊಂಡಿದ್ದು ನಾನು. ಇಂಗ್ಲಿಷ್ ಅಲ್ಲಿ ಬಹಳಷ್ಟು ಪುಸ್ತಕಗಳು ಇರ್ತವೆ, ಕನ್ನಡದಲ್ಲಿ ರಹಸ್ಯ ಒಂದೇ ಇರೋದು. ಮ್ಯಾಜಿಕ್ ಬುಕ್ ಕನ್ನಡದ ಅವತರಣಿಕೆ ಇಲ್ಲ, ಇದು ಸೀಕ್ರೆಟ್ ಬುಕ್ ರಹಸ್ಯ ಅನ್ನೋ ಬುಕ್ ಮಾತ್ರ ಇದೆ. ಅದೇ ಯಾರು ಬರ್ದದ್ ಮೇಡಮ್ ರಹಸ್ಯ? ಇದು ಇವರೇನೆ, ರೋಂಡಾ ಬೈರ್ನ್ ಅವರೇನೆ, ಇಬ್ಬರು ಒಂದೇ ಲೇಖಕರು. ರೋಂಡಾ ಬೈರ್ನ್, BYRNE. ರೋಂಡಾ ಬೈರ್ನ್ ಅಂತ. ಸೊ ಸಾಕಷ್ಟು ಪುಸ್ತಕಗಳಿದೆ. ಇದು ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ಇದು ಬೇರೆ ಲೇಖಕರು. ಮತ್ತೆ ಇಕಿಗೈ, ಇದು ಕೂಡ ಉತ್ತಮ ಪುಸ್ತಕ, ಓದ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಯು ಕ್ಯಾನ್ ಹೀಲ್ ಯುವರ್ ಲೈಫ್, ಇದು ತುಂಬಾ ಚೆನ್ನಾಗಿರುತ್ತೆ. ಅಫರ್ಮೇಶನ್ಸ್ ನ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಪಾಸಿಟಿವ್ ಆಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೋಗುತ್ತೆ. ಮತ್ತೆ ಮಿರಾಕಲ್ಸ್ ಆಫ್ ಲಾ ಆಫ್ ಅಟ್ರಾಕ್ಷನ್, ಇಷ್ಟೊಂದು ಪುಸ್ತಕಗಳಿದೆ. ಯಾರೋ ಏನೋ ಹೇಳ್ತಾ ಇದ್ದಾರೆ. ಇಲ್ಲ ಅವ್ರೇನೋ ಮಾತಾಡ್ತಿದ್ದಾರೆ, ಅವರು ಮ್ಯೂಟ್ ಮಾಡಿಲ್ಲ. ಅದೊಂದು ಹಾಗಾಗಿ ಇದೆಲ್ಲ ಪುಸ್ತಕಗಳು ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರ ಬಗ್ಗೆ ಆಗಿರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗಿರುತ್ತೆ ಅಂದ್ರೆ, ಒಂದು ಸಣ್ಣ ಐಸ್ ಗಡ್ಡೆ ಸಮುದ್ರದಲ್ಲಿ ಮೇಲೆ ತೋರಿಸ್ತಾ ಇರುತ್ತೆ, ಬಟ್ ಆಳವಾಗಿ 99% ಬಹಳ ದೊಡ್ಡ ಗೆಡ್ಡೆ. ಅದನ್ನ ಕರಗಿಸ್ಲಿಕ್ಕೆ ಪ್ರತಿ ದಿವಸ ಅಫರ್ಮೇಶನ್ಸ್ ಹೇಳ್ತಾ ಇರ್ಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೇಕು. ಐ ಆಮ್ ಥ್ಯಾಂಕ್ಫುಲ್, ಐ ಆಮ್ ಗ್ರೇಟ್ಫುಲ್, ನನ್ನ ಆರೋಗ್ಯ ಚೆನ್ನಾಗಿದೆ. ಪ್ರತಿ ಬಾರಿ ಪ್ರತಿ ಕ್ಷಣ ಹೇಳ್ತಾ ಇರಿ. ನೀವು ಅಲ್ಲುಚ್ತೀರಾ ಹೇಳಿ, ಧನ್ಯವಾದ ಹೇಳಿ, ಸುಮ್ನೆ ಕೂತಿರ್ತೀರಾ ಹೇಳಿ. ಆದ್ರೆ ನೆಗೆಟಿವ್ ಸೈಡ್ ಹೋಗ್ಬೇಡಿ. ನೆಗೆಟಿವ್ ನ್ಯೂಸ್ ನೋಡೋಂಥದ್ದು, ನೆಗೆಟಿವ್ ರಿಯಾಲಿಟಿ ಶೋಗಳನ್ನ ನೋಡೋದು, ಸಿಟ್ಟು, ಆಕ್ರೋಶ, ಉದ್ವೇಗ ಬರುವಂತ ಶೋಗಳನ್ನ ನೋಡೋದು ಆದಷ್ಟು ಕಡಿಮೆ ಮಾಡಿ, ಉತ್ತಮ ಪುಸ್ತಕಗಳನ್ನ ಓದಿ ಅನ್ನೋದೇ ನನ್ನ ಚಿಕ್ಕ ಸಲಹೆ ನಮ್ಮ ಆರೋಗ್ಯಕ್ಕೋಸ್ಕರ. ಅದ್ಭುತ ನಿಜವಾಗ್ಲೂ ಅದ್ಭುತವಾದ ವಿಷಯ ನಮ್ಮಿದು. ಯಾಕಂದ್ರೆ ಎಲ್ಲರೂ ನಾವು ಅನುಸರಿಸಲೇಬೇಕು. ಯಾಕಂದ್ರೆ ಅನುಸರಿಸ್ತಾ ನಮ್ಮ ಜೀವನವನ್ನ ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ಇವೆಲ್ಲವೂ ನಮಗೆ ತುಂಬಾ ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ಮತ್ತೊಂದು ವಿಷಯ ನಿಮ್ಗೆಲ್ರಿಗೂ ಹೇಳಲೇಬೇಕು ಆತ್ಮ ಬಂಧುಗಳೇ. ಇಲ್ಲಿ ನಾನು ಹೇಳಿದೆ, ಪಾಪ ಮಲ್ಲಪ್ಪ ನಾಯಕರವ್ರಿಗೂ ಹೇಳಿದೆ, ವೇದವತಿಯವ್ರಿಗೂ ನಾನು ಸುಮಾರು ಬಾರಿ ಹೇಳಿದ್ದೀನಿ ಇಷ್ಟೇ. ಇಲ್ಲಿ ಪ್ರತಿಯೊಬ್ರು, ಇವನ್ ಸುಜಾತ ಅವ್ರಿಗೂ ಕೂಡ ತುಂಬಾ ಸರಿ ಹೇಳಿದ್ದೀನಿ, ಆದ್ರೂ ನನ್ನ ಮೇಲೆ ಯಾರು ಖಂಡಿತವಾಗಿ ಬೇಜಾರು ಮಾಡ್ಕೊಂಡಿಲ್ಲ ಅನ್ಕೋತೀನಿ. ಇಲ್ಲಿ ವಿಷಯ ಇಷ್ಟನೇ. ಇಲ್ಲಿ ಸಾಕಷ್ಟು ಜನ ಇದ್ದೀವಿ, ಈಗಾಗಲೇ ಸುಮಾರು 54 ಜನ ಇದ್ವಿ. ಎಲ್ರು ಮಾತಾಡ್ಬೇಕು ಅಂತ ಅನ್ಕೋತಾರೆ. ಅಲ್ಲಿ ಏನಾಗೋಗುತ್ತೆ ಅಂದ್ರೆ, ನಾವು ಇವಾಗ ಒಬ್ಬರೇ ಹೆಚ್ಚು ಸಮಯ ತಗೊಂಡಾಗ ಬೇರೆಯವ್ರಿಗೆ ಮಾತಾಡುವಂತ ಅವಕಾಶ ತಪ್ಪು ಹೋಗ್ಬೋದು ಅನ್ನೋದು ನನ್ನ ಭಾವನೆ ಅಷ್ಟೇ. ಇದನ್ನ ನಮ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಯಾರಿಗೆ ಹೇಳ್ಬೇಕು ಅಂತಿದ್ಯೋ ಅವ್ರಿಗೆ ಖಂಡಿತ ಹೇಳಿ. ನೀವು ಪರ್ಸನಲ್ ಆಗಿ ಇಲ್ಲಿ ಮೆಸೇಜ್ ಮಾಡಿ, ಖಂಡಿತ ಅವೆಲ್ಲವನ್ನು ಓದ್ತೀವಿ ನಾವು. ಇದು ಅಷ್ಟೇ, ಅನ್ಯಥಾ ಭಾವಿಸ್ಬೇಡಿ ಅಂತ ಹೇಳೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿದೆ. ನಿಮ್ಮೆಲ್ರಿಗೂ ಒಂದು ವಿಷಯ ನಾವು ಹೇಳ್ಬೇಕು. ಖಂಡಿತ ನಾನು ಇಲ್ಲಿ ಧನ್ಯ ಅಂತ ನಾನು ನಿಜವಾಗ್ಲೂ ಅನ್ಕೋತೀನಿ. ನೋಡಿ, ನಾನು ದಿನವೂ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನಾನು ಧನ್ಯವಾದ ಹೇಳ್ತೀನಿ. ಇಷ್ಟೇ ಕಾರಣ, ಪ್ರತಿಯೊಂದು ನಾವು ಮಾತಾಡುವಂತ ಪ್ರತಿಯೊಂದು ಮಾತು ಕೂಡ ನನ್ನ ಆತ್ಮಬಂಧುಗಳು ಯಾರು ತಪ್ಪು ತಿಳ್ಕೊತಿಲ್ಲ ಅನ್ನೋದೇ ನನಗೆ ಅದ್ಭುತವಾದ ಒಂದು ವಿಷಯ. ಯಾರೂ ತಪ್ಪು ತಿಳ್ಕೊತಿಲ್ಲ. ನಾನು ಏನು ಹೇಳಬೇಕು ಖಂಡಿತ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಅದನ್ನ ಅರ್ಥ ಮಾಡ್ಕೋತಿದ್ದೀರಿ, ನನ್ನನ್ನು ಹುರಿದುಂಬಿಸ್ತಿದ್ದೀರಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೇನೆ. ಒಂದು ವಿಷಯ ನಿಮಗೆ ಹೇಳಬೇಕು. ಇಲ್ಲಿ ಜನವರಿ 1ನೇ ತಾರೀಕು ಮೈಸೂರು ನಲ್ಲಿ ಇರೋಂಥ ಒಂದು ರಿಂಗ್ ರೋಡಲ್ಲಿ ಒಬ್ಬರು ಕಲ್ಯಾಣಗಿರಿಯ ಕಲ್ಯಾಣೇಶ್ವರ ದೇವಸ್ಥಾನದ ಅರ್ಚಕರು ಒಬ್ರು ಸುಬ್ರಹ್ಮಣ್ಯ ಭಟ್ ಅಂತ, ಅವರು ತೀವ್ರವಾಗಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ, ಅಂದ್ರೆ ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ಹೇಳಿ ನಾಗರಾಜ್ ಸರ್ ಅವ್ರು ಮತ್ತೆ ರಂಗನಾಥ್ ಸರ್ ಅವರು ಎಲ್ಲ ಗ್ರೂಪ್ಗಳಲ್ಲೂ ಹಾಕಿದ್ದಾರೆ.
ಅವರು ಇದನ್ನ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಯಾರಿಗೆ ಸಾಧ್ಯವಾಗುತ್ತೋ, ನಿಮಗೆ ಏನನ್ನ ಹಣದ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅವರು ಖಂಡಿತ ಮಾಡಿ ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ಅವರ ಮಕ್ಕಳದು ನಂಬರ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ನೀವು ಎಲ್ಲ ಗ್ರೂಪ್ಸ್ನಲ್ಲೂ ಇದೆ. ಹೋಗಿ ನಿಮಗೆ ಯಾರಿಗೆ ಆಸಕ್ತಿ ಇತ್ತು ಅಂತ ಅನ್ಸುತ್ತೆ ಅವರೆಲ್ಲನೂ ದಯವಿಟ್ಟು ನಿಮಗೆ ಕೈಲಾದ ಒಂದು ಹಣವನ್ನ ಅವ್ರಿಗೆ ಸಂದಾಯ ಮಾಡಿ. ಅವ್ರು ಈಗಾಗಲೇ ಆತ 35,000 ದಿನಕ್ಕೆ ಖರ್ಚು ಮಾಡ್ತಾ ಇದ್ದಾರಂತೆ. ಹಾಗಾಗಿ ಅದನ್ನ ಹೇಳ್ಬೇಕು ನೀವು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹಾಗಾಗಿ ನಾನು ಈ ವಿಷಯವನ್ನ ಹೇಳಿದೆ. ನೋಡಿ, ಒಬ್ಬರಿಗೆ ಸಹಾಯ ಮಾಡೋದ್ರಿಂದ ನಮ್ಮ ಸಂಪತ್ತು ಕಡಿಮೆ ಆಗಲ್ಲ, ನಮ್ಮ ಮನೆ ಮಠ ಖಂಡಿತ ಹೋಗಲ್ಲ. ಅಲ್ಲ, ನಮಗೆ ಆಗುವಂತ ಕಿಂಚಿತ್ತು ಸಹಾಯ ಯಾರಿಗಾದ್ರೂ ಒಬ್ರಿಗೆ ನಾವು ಮಾಡೋದ್ರಿಂದ ನಮಗೆ ಒಂದು ಆತ್ಮ ತೃಪ್ತಿ ಅನ್ನೋದು ಬರುತ್ತೆ. ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳಕ್ಕೆ ಅದೊಂದು ಉದಾಹರಣೆ ಆಗಬಹುದು ಅನ್ನೋದು ನನ್ನ ಭಾವನೆ. ಹಾಗೆಯೇ ಆತ್ಮಬಂಧುಗಳೇ, ಎಲ್ಲರೂ ದಯವಿಟ್ಟು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬನ್ನಿ. ಒಂದಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನ ಕುರಿತು ಚರ್ಚೆ ಮಾಡೋದಿರ್ಲಿ, ಅಥವಾ ಒಂದಷ್ಟು ಹೊಸ ವಿಷಯಗಳ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು ಇಲ್ಲಿ ಆಗ್ತಿದೆ ಅಲ್ವಾ. ಹಾಗಾಗಿ ನಾವೆಲ್ಲರೂ ಬೇಗ ಬರೋಣ. ಆದ್ರೆ ನಾನು ಕ್ಷಮೆ ಕೇಳಿದೆ, ಮೊದ್ಲೇನೆ 2 ನಿಮಿಷಗಳ ತಡವಾಗಿ ನಾನು ಇವತ್ತು ಬಂದೆ. ಯಾಕೆಂದ್ರೆ ನನ್ನ ಲ್ಯಾಪ್ಟಾಪ್ ಏನೋ ವರ್ಕ್ ಆಗ್ಲಿಲ್ಲ, ಹಂಗಾಗಿ ತಡವಾಯ್ತು. ಎನಿವೆ, ಎಲ್ಲ ಆತ್ಮಬಂಧುಗಳು ಇವತ್ತಿನಿಂದ ನಮ್ಮ ಒಂದು ದೃಢ ನಿರ್ಧಾರವನ್ನ ಬರೆದಿಡ್ತಿದ್ದೀವಿ ಅಂತ ಹೇಳಿ ಶಪಥ ಮಾಡ್ತಾ, ನಾವೆಲ್ಲರೂ ನಾಳೆ ಕೂಡ ಡಾಕ್ಟರ್ ಯಶೋಧರ್ ಈ ಒಂದು ವಿಷಯವನ್ನ ಮುಂದುವರೆದ ಭಾಗವಾಗಿ ಮಾತಾಡ್ತಾರೆ. ಹಾಗಾಗಿ ಎಲ್ಲರೂ ಬೇಗ ಬನ್ನಿ. ಸಾಧ್ಯವಾದಷ್ಟು ನಾಳೆ ಎಲ್ಲರೂ ಮಾತಾಡೋಣ. ಬೇಗ ವಿಷಯಗಳನ್ನ ಪ್ರಸ್ತುತಪಡಿಸಿದ ನಂತರ ಎಲ್ಲರೂ ನಮ್ಮ ಒಂದು ಅನುಭವಗಳನ್ನ 1 ನಿಮಿಷ ಅಥವಾ 2 ನಿಮಿಷ ಒಬ್ಬೊಬ್ರು ತಗೊಂಡ್ರು ಸಾಕಷ್ಟು ನಾವು ಮಾತಾಡ್ಬೋದು. ಸೊ ಎಲ್ಲರೂ ಮಾತಾಡ್ಲಿ, ಎಲ್ಲರೂ ಮಾತಾಡಿ ಇವತ್ತು ನೀವು ಏನೇನು ತಗೊಂಡಿದ್ದೀರಾ ನಿರ್ಧಾರಗಳನ್ನ ಅಂತ ನಾಳೆ ಚರ್ಚೆ ಮಾಡೋಣ. ಆದ್ರೆ ನನ್ನ ಮೊದಲನೇ ಅಫರ್ಮೇಷನ್ ಅಂತ ಹೇಳ್ಬೋದು, ಇವತ್ತು ನನ್ನ ನಿರ್ಧಾರದ ಪ್ರಕಾರ ಇವತ್ತಿಂದ ನನಗೆ ಏನು ತುಂಬಾ ದುಃಖ ಕೊಡ್ತಿದ್ಯೋ ಅವುಗಳಿಗೆ ಥ್ಯಾಂಕ್ಸ್ ಹೇಳೋಣ. ಇಲ್ಲ, ಈ ದುಃಖ ಬಂದಿರೋದ್ರಿಂದಾನೇ ನಾನೇನಾದ್ರು ಒಂದು ಸಾಧನೆ ಮಾಡುವಂಥದ್ದಾಗ್ತಿದೆ ಅಂತ ಒಂದು ನಿರ್ಧಾರ ಮಾಡ್ಕೊಳ್ತಾ ಇವತ್ತೇ ದಿನದಿಂದ ನಾವೆಲ್ಲರೂ ಶಪಥ ಮಾಡೋಣ. ನಾವೆಲ್ಲ ಆರೋಗ್ಯವಾಗಿರ್ತೀವಿ, ನಾವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀವಿ, ಸದಾ ನಗ್ನಗ್ತಾ ಇರ್ತೇವೆ, ಆಮೇಲೆ ಒಳ್ಳೆ ಆರೋಗ್ಯ ನಮ್ಮದಿದೆ. ಆಮೇಲೆ ನಂತರ ಕಡೆದಾಗಿ ಯಾವ್ದು ಹೇಳ್ತೀರಿ? 5ನೇದು ಯಾರ್ದು ಆನ್ಸರ್ ಬರ್ಲಿಲ್ಲ? ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ. ಸೂಪರ್. ಸೊ ಯಾವುದೇ ಕಾರಣಕ್ಕೂ ನಾವು ಕೋಪ ಮಾಡ್ಕೊಳಲ್ಲೇ ಇಲ್ಲ ಅಂತಂದ್ರೆ ತಪ್ಪಾಗ್ಬೋದು, ಆದ್ರೂ ಕೂಡ ಕೋಪ ಮಾಡ್ಕೊಳ್ಳೋದೇ ಇಲ್ಲ ಇವತ್ತಿಂದ ನಾವು ಅಂತ ಶಪಥ ಮಾಡ್ತಾ ಇವತ್ತಿನ ದಿನದಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಮೊದಲನೇ ದಿನ. ಓಕೆ, ಬರ್ದಿಟ್ಕೊಳ್ಳಿ. ಇವತ್ತಿನ ದಿನದಿಂದ ಎಲ್ಲರೂ ಮಾಡೋಣ, ಜೊತೆಗೂಡಿ ಎಲ್ಲರೂ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಇಲ್ಲ, ಆಗಲ್ಲ, ನನ್ನ ಟೈಮ್ ಆಗೋಯ್ತು. ಓಕೆ, ಧನ್ಯವಾದ ನಿಮ್ಮೆಲ್ರಿಗೂ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಮತ್ತೊಮ್ಮೆ ನಮಸ್ಕಾರಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೀನಿ. ನಮಸ್ತೆ.